ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 119ನೇ ಭಾಗವನ್ನು ಇವತ್ತು ನಾವು ಶ್ರವಣ ಮಾಡಬೇಕು. 118ನೇ ಭಾಗ ಕಳೆದ ದಿವಸ ಕೊನೆಗೊಂಡಾಗ 21ನೇ ಆವೇಶಾವತಾರ ಸಂಧಿಯ 12ನೇ ಪದ್ಯ ಕೊನೆಗೊಂಡಿತ್ತು. ಆವಾಗ ನಿನ್ನೆ ನಾವು ಈ ಗರುಡ ಶೇಷ ರುದ್ರರು, ಅದರಲ್ಲೂ ಶೇಷರುದ್ರರ ಅವತಾರಗಳು ಮತ್ತು ಭಾರತೀಯ ಸರಸ್ವತಿಯ ನಾಮಗಳು, ಅವತಾರಗಳು, ಇದೆಲ್ಲದರ ಬಗ್ಗೆ ಶ್ರವಣ ಮಾಡಿದ್ವಿ. ಕಳೆದ ದಿವಸ ಒಂದೆರಡು ಶಬ್ದಗಳಿಗೆ ಅರ್ಥ ವಿವರಣೆ ಮಾಡೋದು ಮರೆತೆ. ಉಳಿದನ್ನೆಲ್ಲ ಹೇಳಿದ್ದೆ, ಅರ್ಥ ವಿವರಣೆ ಮಾತ್ರ ಬಾಕಿ ಉಳಿದಿತ್ತು. ಅದನ್ನಷ್ಟು ಹೇಳಿ ಮುಂದಿನ ಭಾಗಕ್ಕೆ ಇವತ್ತು ನಾವು ಮುಂದುವರಿಬೇಕು. ಅಲ್ಲಿ ಈ 10ನೇ ಪದ್ಯದಲ್ಲಿ ಕಾಳಿ, ದ್ರೌಪದಿ, ಕಾಶಿಜ, ಪಾಂಚಾಲಿ, ಶಿವಕನ್ಯಾ, ಇಂದ್ರಸೇನ, ಕಾಲಮಾನಿ, ಚಂದ್ರ, ದ್ಯುಸಭಾ ನಾಮ ಭಾರತಿಗೆ ಅಂತ ಇಷ್ಟಿದೆ. ಇವೆಲ್ಲ ಭಾರತೀಯ ಹೆಸರುಗಳು ಅಂತ ಬಂದಿದೆ. ಕಾಳಿ ಅಂದರೆ ಕಾಶಿಜ, ಕಾಳಿ, ಕಾಶಿರಾಜನ ಮಗಳಾದಂಥ ಕಾಳಿಯಾಗಿ ಅವಳು ಅವತಾರ ಮಾಡಿದ್ಲು. ಪಾಂಚಾಲಿ ದ್ರೌಪದಿಯಾಗಿ ಕೂಡ ಅವತಾರ ಮಾಡಿದ್ಲು. ಶಿವಕನ್ಯಾ ಅಂತಿದೆ. ಶಿವಕನ್ಯಾ ಅಂದರೆ ಶಿವ ಅನ್ನೋ ಹೆಸರಿನ ಬ್ರಾಹ್ಮಣನ ಮಗಳಾಗಿ ಜನಿಸಿದ್ಲು. ಬ್ರಾಹ್ಮಣ ಕನ್ಯಾ ಅಂತ ಅಲ್ಲಿ ಬಂದಿತ್ತು ನಾವು ಹಿಂದೆ ಮಹಾಭಾರತ ಶ್ರವಣ ಮಾಡಿದಾಗ. ಇಲ್ಲಿ ಶಿವಕನ್ಯಾ ಅಂತ ಬಂತಲ್ಲ, ಶಿವ ಅಂದರೆ ಶಿವನ ಮಗಳು ಅಂತ ಅರ್ಥ ಅಲ್ಲ, ಶಿವ ಅನ್ನೋ ಹೆಸರಿನ ಬ್ರಾಹ್ಮಣನ ಮಗಳಾಗಿ ಜನಿಸಿದ್ಲಷ್ಟೆ, ಅದು ಅದರ ಅರ್ಥ. ಇಂದ್ರಸೇನ ಅಂದ್ರೆ ಗೊತ್ತಿದೆ, ನಳದಮಯಂತಿಯರ ಮಗಳಾಗಿ ನಾಳಾಯಣಿ ಅನ್ನೋ ಹೆಸರಿನಿಂದ ಅವಳು ಇಂದ್ರಸೇನ ಅನ್ನೋ ಹೆಸರಿನಿಂದ ಜನಿಸಿದ್ಲು. ಕಾಲಮಾನಿ ಅನ್ನೋ ಹೆಸರಿದೆ. ಕಾಲಕ್ಕೆ ಅವಳು ಅಭಿಮಾನಿನಿ ದೇವತೆ ಅಂತ ಹೇಳಿ. ಅದು ನಮಗೆ ಸರ್ವಮೂಲದಲ್ಲಿ ನನಗೆ ಸಿಕ್ಕಿಲ್ಲ ಎಲ್ಲೂ, ಮತ್ತೆಲ್ಲಾದ್ರೂ ಒಂದು ಕಡೆ ಅದ್ರ ಮಾಹಿತಿ ಇದ್ದಿರಬೇಕು. ಅದೊಂದನ್ನ ಇನ್ನೊಂದು ಬಾರಿ ನಾನು ಯಾವಾಗಾದರೂ ಕಂಡು ಹೇಳ್ತೇನೆ. ಕಾಲಮಾನಿ ಅನ್ನೋ ಒಂದು ಸಂಗತಿ ಬಾಕಿ ಇದೆ. ಚಂದ್ರ, ಅದು ಕಲಿಯುಗದಲ್ಲಿ ಅವತಾರ ಮಾಡಿದ ರೂಪ, ಅದು ಗೊತ್ತಿದೆ. ಮತ್ತೆ ದ್ಯುಸಭಾ ಅನ್ನೋ ಶಬ್ದ ಇತ್ತು. ಈ ದ್ಯುಸಭಾ ಅನ್ನೋದನ್ನು ನಿನ್ನೆ ನಾನು ವಿವರಿಸಲಿಲ್ಲ, ಬೇರೆ ಎಲ್ಲೋ ಗಮನ ಕೊಟ್ಟು ಮತ್ತೊಂದು ಯಾವುದನ್ನು ವಿವರಿಸ್ತಾ ಮುಂದೆ ಹೋಗಿಬಿಟ್ಟಿದ್ದೆ. ದ್ಯುಸಭಾ ಅಂತ ಅನ್ನೋದು ಹೇಳೋದು ಬಾಕಿ ಇದೆ. ಹೀಗೆ ನಾನು ಯಾವುದನ್ನಾದರೂ ಅರ್ಥ ಹೇಳೋದು ಬಾಕಿ ಇದ್ರೆ ನನಗೆ ನೀವು ಪುಸ್ತಕ ಮುಂದಿಟ್ಕೊಂಡವರು ಅದನ್ನ ಗಮನಕ್ಕೆ ತಂದರೆ ಅದನ್ನು ಅನುಸಂಧಾನ ಮಾಡ್ಕೊಳ್ಳಿಕ್ಕೆ ಸುಲಭ ಆಗ್ತದೆ. ದ್ಯುಸಭಾ ಅನ್ನೋದ್ರ ವಿವರಣೆ ಮಹಾಭಾರತದಲ್ಲಿದೆ. ಮಹಾಭಾರತ ಮತ್ತು ಲಕ್ಷಾಲಂಕಾರ. ಅದೇನು? ತೇಷಾಂ ಕಾಮಂ ಭಗವಾನ್ ಉಗ್ರಧನ್ವಾ ಪ್ರಾದಾದಿಷ್ಟಂ ಸನ್ನಿಸರ್ಗಾದ್ಯಥೋಕ್ತಂ ತಾಂಚಾಪ್ಯೇಷಾಂ ಯೋಷಿತಾಂ ಲೋಕಕಾಂತಾಂ ಶ್ರಿಯಂ ಭಾರ್ಯಾಂ ವ್ಯದಧಾನ್ ಮಾನುಷೇಷು. ಇದು ಮಹಾಭಾರತದ ಆದಿಪರ್ವದಲ್ಲಿ 151ನೇ ಅಧ್ಯಾಯದಲ್ಲಿ. ಅಧ್ಯಾಯಗಳ ಸಂಖ್ಯೆ ಬೇರೆ ಬೇರೆ ಪುಸ್ತಕಕ್ಕನುಸಾರ ವ್ಯತ್ಯಾಸ ಇರಬಹುದು. ಪ್ರಸಂಗ ಏನು ಅಂತಂದ್ರೆ, ದ್ರೌಪದಿಯ ಹಿನ್ನೆಲೆಯನ್ನೆಲ್ಲ ಹೇಳುವಂಥ ಪ್ರಸಂಗ ಅದು. ಅಲ್ಲಿ ಈ ಆಕೆ ರುದ್ರನನ್ನು ಕುರಿತು ತಪಸ್ಸು ಮಾಡಿದ್ದು. ಬ್ರಾಹ್ಮಣ ಕನ್ಯೆ, ನನಗೆ ಗಂಡಂದ್ರನ್ನು ಕೊಡು ಅಂತ ಹೇಳಿ. ಬ್ರಾಹ್ಮಣ ಕನ್ಯೆ ಆಗಿದ್ದಾಗ ಅವಳಿಗೆ ಮದುವೆ ಆಗಿರಲಿಲ್ಲ, ಹಾಗಾಗಿ ಗಂಡನನ್ನು ಕೊಡು ಅಂತ ಅವಳು ಪ್ರಾರ್ಥನೆ ಮಾಡಿದ್ದು. ಅದ್ರ ಒಳಗಿರುವಂಥವರು 5 ಜನ ದೇವಿಯರಿದ್ರು. ಅವರೆಲ್ಲರೂ ಕೂಡ ನನಗೆ ಗಂಡ ಕೊಡು ಗಂಡ ಕೊಡು ಅಂತ ಎಲ್ಲರೂ ಕೂಡ ಕೇಳ್ಕೊಂಡ್ರು. 5 ಜನ ಪ್ರತ್ಯೇಕವಾಗಿ ಕೇಳಿದ್ರು ಕೂಡ ಶರೀರ ಒಂದೇ ಆದ್ರಿಂದ ಒಂದೇ ಶರೀರವೇ 5 ಬಾರಿ ಅವನು ಹೇಳಿದಂತ ಆಯ್ತು. ಆಗ ಅವನು 5 ಜನ ಗಂಡನನ್ನು ಕೊಟ್ಟುಬಿಟ್ಟ. ಅವಳು ಅಳ್ಳಿಕ್ಕೆ ಪ್ರಾರಂಭ ಮಾಡಿದ್ಲು, ಅಳ್ತಾ ಇದ್ದಾಗ ಅವಳ ಕಣ್ಣೀರು ಗಂಗಾ ನದಿಯಲ್ಲಿ ಹರಿತಾ ಬಂತು. ಬಂಗಾರದ ಕಮಲವಾಗಿ ಅದು ಹರಿತಿತ್ತು. ದೇವತೆಗಳೆಲ್ಲ ಮೇರು ಪರ್ವತದ ಸಮೀಪ ಒಂದು ಯಜ್ಞದಲ್ಲಿ ಭಾಗವಹಿಸಿದ್ರು. ಈ ಬಂಗಾರದ ಕಮಲಗಳು ಎಲ್ಲಿಂದ ಬಂದವು ಅಂತ ಅವರು ನೋಡು ಅಂತ ಇಂದ್ರನನ್ನು ಕಳಿಸಿದ್ರು. ಇಂದ್ರ ಅಲ್ಲಿಗೆ ಹೋದ. ಯಾಕೆ ಅಳ್ತಾ ಇದ್ದಿ ಅಂತ ಅವನು ಹೋಗಿ ಕೇಳಿದ ಕನ್ಯೆಯನ್ನು. ಅವಳ ಬಗ್ಗೆ ಅಷ್ಟು ಕಾಳಜಿ ತೋರಿಸಿದ ಅವನು. ಆಗ ಆಕೆ, ನೋಡಿ ಇಲ್ಲಿದ್ದಾನಲ್ಲ ಈ ಒಟ್ಟು ಶಿವರೂಪಿ ಒಟ್ಟು, ಇವನು ನನಗೆ 5 ಜನ ಗಂಡಂದ್ರನ್ನು ಕೊಡ್ತೀನಿ ಅಂತ ವರ ಕೊಟ್ಟುಬಿಟ್ಟಿದ್ದಾನೆ. 5 ಜನ ಗಂಡಂದ್ರನ್ನು ಕಟ್ಕೊಂಡು ನಾನು ಏನು ಮಾಡಲಿ ಅಂತ ಅವಳು ತನ್ನ ಖೇದ ಹೇಳ್ಕೊಂಡ್ಲು. ಆವಾಗ ಇವನು ಆ ರುದ್ರನಿಗೆ ಹೋಗಿ ಆಕ್ಷೇಪ ಮಾಡಿದ, ನಾನು ತ್ರಿಲೋಕಗಳ ಇಂದ್ರ, ನನ್ನ ಆಳ್ವಿಕೆಯಲ್ಲಿ ಇಂಥ ಒಂದು ವಿಚಿತ್ರವಾದ ವರ ನೀನು ಹೇಗೆ ಕೊಟ್ಟಿ ಅಂತ ಇವನು ಹೋಗಿ ಆಕ್ಷೇಪ ಮಾಡಿದ. ಆಗ ರುದ್ರ, ನಾನು ಯಾರು ಅಂತ ತಿಳ್ಕೊಂಡಿದ್ದೆ, ನನ್ನ ಮಹಿಮೆ ನಿನಗೆ ಗೊತ್ತಾಗದೆ ನನ್ನನ್ನು ಆಕ್ಷೇಪ ಮಾಡ್ತಿದ್ದೀಯಲ್ಲ ಅಂತ ಅವನು ಕೂಡ ಇವನನ್ನ ಆಕ್ಷೇಪ ಮಾಡಿದ. ಅದಕ್ಕೆ ಪ್ರತಿಯಾಗಿ ನನ್ನನ್ನು ಹೀಗೆ ಆಕ್ಷೇಪ ಮಾಡಿದ್ದಂತ ನೀನು ಭೂಲೋಕದಲ್ಲಿ ಹುಟ್ಟು ಹೋಗಿ ಅಂತ ಇಂದ್ರನಿಗೆ ಆತ ಶಾಪ ಕೊಟ್ಟ. ನನಗೆ ಅವಮಾನ ಮಾಡಿದ್ರಿಂದ, ನನ್ನ ಮಹಿಮೆ ತಿಳ್ಕೊಳ್ಳದೆ ಇದ್ರಿಂದ ಭೂಲೋಕದಲ್ಲಿ ಹುಟ್ಟು, ಮತ್ತು ಈ ಸ್ತ್ರೀ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸಿದ್ಯಲ್ಲ, ಅವಳು ನಿನಗೆ ಪತ್ನಿಯಾಗಿ ಬರಲಿ ಅಲ್ಲಿ ಅಂತ ಶಾಪ ಕೊಟ್ಟ. ನೀನಷ್ಟೇ ಅಲ್ಲದೆ ನನಗೆ ಅವಮಾನ ಮಾಡಿದ ಪ್ರಯುಕ್ತವಾಗಿ ಇನ್ನು 4 ಜನ ಇಂದ್ರರು ಕೂಡ ನಿನ್ನಂತೆ ಬೇರೆ ಬೇರೆ ಕಲ್ಪದಲ್ಲಿ
ಬೇರೆ ಬೇರೆ ಮನ್ವಂತರಗಳಲ್ಲಿ ಇಂದ್ರರಾದವರು ನನಗೆ ಅವಮಾನ ಮಾಡಿದ ಪ್ರಯುಕ್ತವಾಗಿ ಅವರು ನಿನ್ನ ಜೊತೆ ಹುಟ್ಟೋರಿದ್ದಾರೆ, ಅವರೆಲ್ಲ ಮೇರು ಪರ್ವತದ ಕೆಳಗೆ ಹೋಗಿ ಕೂತಿದ್ದಾರೆ ನೋಡು ಅಂತ ಆ ರುದ್ರ ಹೇಳಿದ. ಹಾಗಾಗಿ ಆ 5 ಜನ ಇಂದ್ರ, ಯಮ, ವಾಯು, ನಕುಲ ಸಹದೇವರು ಮತ್ತೆ ಈ ವಾಯು ಎಲ್ಲರೂ ಸೇರಿ, ಇಂದ್ರ ಎಲ್ಲರೂ ಸೇರಿ 5 ಜನ ಭೂಮಿಯಲ್ಲಿ ಹುಟ್ಟು ಬರಬೇಕಾಯ್ತು. ಆ ಸ್ತ್ರೀ ಬಗ್ಗೆ ಕಷ್ಟ ಕಾಳಜಿ ತೋರಿಸಿದ್ರಿಂದ ಅವಳು ಕೂಡ ಹುಟ್ಟು ಬರಬೇಕಾಯ್ತು. ಅವಳು ಹುಟ್ಟು ಬರಲಿಕ್ಕೆ ಬ್ರಹ್ಮನ ಶಾಪನೂ ಕೂಡ ಕಾರಣ ಇತ್ತು. ಅದೆಲ್ಲ ಮಹಾಭಾರತದ ಆದಿಪರ್ವದಲ್ಲಿ ವಿಸ್ತಾರವಾಗಿ ನಾನು ಹೇಳಿದ್ದೆ. ಅಲ್ಲಿ ಒಂದು ಶಬ್ದ ಇದೆ ಆ ಮಹಾಭಾರತದ ಆ 151ನೇ ಪರ್ವ, 151ನೇ ಅಧ್ಯಾಯ ಆದಿಪರ್ವ, 30ನೇ ಶ್ಲೋಕ. ಶ್ರಿಯಂ ಭಾರ್ಯಾಂ ವ್ಯದಧಾನ್ ಮಾನುಷೀಷು. ನೀವು ಮನುಷ್ಯರಾಗಿ ಹೋಗಿ ಹುಟ್ಟಿದಾಗ ಅಲ್ಲಿ ನಿಮಗೆ ಈ ಶ್ರೀ ಎನ್ನುವವಳು ಪತ್ನಿಯಾಗಿ ಬರ್ತಾಳೆ. ಶ್ರೀ ಅಂದ್ರೆ ಏನು? ಲಕ್ಷ್ಮೀದೇವಿಯ ಅಲ್ಲ. ಶ್ರಿಯಂ ದೇವಲೋಕಸ್ಯ ಶ್ರೀರೂಪಾಂ, ದೇವಲೋಕದ ಸಂಪತ್ತು, ದೇವಲೋಕದ ಸಭಾ. ಅಲ್ಲಿ ಅದಕ್ಕೊಂದು ಅಭಿಮಾನಿ ದೇವತೆ ಯಾಕೆ, ಅದೊಂದು ರೂಪ. ಆ ರೂಪದಲ್ಲಿ ಈ ಎಲ್ಲ ದೇವತೆಗಳು ಆವಿಷ್ಟರಾಗಿದ್ರು ಅಂತ ಅನಿಸ್ತದೆ. ಅಲ್ಲಿ ಹಿಂದೆ ನಾನು ಏನು ಹೇಳಿದ್ದೆ ನನಗೂ ನೆನಪಿಲ್ಲ. ಅಂತೂ ದೇವಲೋಕದ ಸ್ತ್ರೀರೂಪಗಳು ಅಂತ ನಾನು ಅಲ್ಲಿ ಹೇಳಿದ್ದೆ. ಮಹಾಭಾರತದ ಆ ಶ್ಲೋಕಕ್ಕೆ ಲಕ್ಷಾಲಂಕಾರ ಹೀಗೆ ವರ್ಣನೆ ಮಾಡಿದೆ. ಶ್ರೀಯಂ ದೇವಲೋಕಸ್ಯ ಶ್ರೀರೂಪಾಂ, ದೇವಲೋಕತ್ತಿನ ಸಂಪತ್ತಿನ ರೂಪಳಾದವಳು ಆ ಸ್ತ್ರೀ. ಇವರೆಲ್ಲ 5 ಜನ ಇಂದ್ರರ ಮೇಲೆ ಯಮ, ವಾಯು, ಮತ್ತೆ ಪುರಂದರ, ನಕುಲ ಸಹದೇವರು, ಅಶ್ವಿನಿ ದೇವತೆಗಳು. ಈ 5 ಜನರು ಕೂಡ ಒಂದೊಂದು ಮನ್ವಂತರದಲ್ಲಿ ಇಂದ್ರರಾದ್ರಿಂದ ಆ ದೇವಲೋಕದ ಸಂಪತ್ತನ್ನು ಆಳುವುದು, ಸಂಪತ್ತಿಗೆ ಪತಿಯಾಗುವ ಯೋಗ್ಯತೆ ಅವ್ರದ್ದೇ. ಹಾಗಾಗಿ ಇವರು ಪಂಚಪಾಂಡವರಾಗಿ ಹುಟ್ಟಿದಾಗ, ಒಂದಾನೊಂದು ಕಾಲದಲ್ಲಿ ಇಂದ್ರರಾಗಿದ್ದವರು ಈಗ ಪಂಚಪಾಂಡವರಾಗಿ ಹುಟ್ಟುವಾಗ ಆ ದೇವಲೋಕದ ಸಂಪತ್ತು ಅವರಿಗೆ ಪತ್ನಿಯಾಗಿ ಬರೋದು ಸಹಜ ಆಗಿದೆ. ಹಾಗಾಗಿ ಶ್ರೀಯಂ ಅಂತ ಮಹಾಭಾರತದ ಶ್ಲೋಕಕ್ಕೆ ದೇವಲೋಕ ಶ್ರೀರೂಪಂ ಅಂತ ಲಕ್ಷಾಲಂಕಾರ ವ್ಯಾಖ್ಯಾನ ಮಾಡಿದೆ. ಆ ಸಂಗತಿ ಏನಲ್ಲಿ ಬಂದಿದೆ, ಅದಕ್ಕೆ ಅನುಸಾರವಾಗಿ ಇಲ್ಲಿ ದ್ಯುಸಭಾ ಅಂತ ದಾಸರು ಹೇಳಿದ್ದಾರೆ. ನಿನ್ನೆ ನಾನು ಈ ದ್ಯುಸಭಾ ಅಂತ ಒಂದು ವಿವರಣೆ ಕೊಡೋದು ಮರ್ತೆ. ದ್ಯು ಅಂದ್ರೆ ದೇವಲೋಕ, ಅದರ ಸಭಾ, ಅದರ ಕಾಂತಿ, ಅದು ದೇವಲೋಕದ ಸಭಾ. ಆ ಸಭೆಯ ಅಭಿಮಾನಿ ದೇವತೆ ಅಂತ ಕೆಲವು ಕಡೆ ಕನ್ನಡದಲ್ಲ ಬರೀತಾರೆ. ಅಂತೂ ದೇವಲೋಕದ ಒಂದು ಸಂಪತ್ತು, ದೇವಲೋಕದ ಒಂದು ವೈಭವ ಅಂತ ಹೀಗೆ ಅದನ್ನ ನಾವು ನೋಡಬಹುದು. ಹೀಗೆ ಆ ದ್ಯುಸಭಾ ಅನ್ನುವ ನಾಮ ಆ ಭಾರತೀ ದೇವಿಗೆ ಇತ್ತು. ಇದು ಗಾಳಿ ಬ್ರಹ್ಮರ ಯುವತಿಯರು, ಅದನ್ನೆಲ್ಲ ನಾವು ಕಳೆದ ದಿವಸನೇ ನೋಡಿದ್ದೀವಿ. ಅವರು ತಮ್ಮ ಗಂಡಂದ್ರಿಗಿಂತ 100 ಪಟ್ಟು ಕಡಿಮೆ ಇರ್ತಾರೆ. ಆ ಸಂಗತಿಗಳಲ್ಲೇನು ವ್ಯತ್ಯಾಸ ಇಲ್ಲ. ಅದಾದ ಬಳಿಕ ಒಂದು ಶ್ಲೋಕ, ಹರಿ ಸಮೀರಾವೇಶ ನರ ಸಂಕರ್ಷಣಾವೇಶಯುತ ಲಕ್ಷ್ಮಣ, ಈ ಒಂದು ಪದ್ಯ ಮುಂದಿಂದು. ಅದರಲ್ಲಿ ಈ ಪರಮಪುರುಷನ ಶುಕ್ಲಕೇಶಾವೇಶ ಬಲರಾಮ, ಹರ ಸದಾಶಿವ ತಪ ಅಹಂಕೃತ ಮರುತಯುಕ್ತ ಶುಕೋರ್ಧ್ವಪಟ ಇದು ಬಂದಿತ್ತು. ಅಲ್ಲಿ ಊರ್ಧ್ವಪಟ ಅನ್ನೋದನ್ನು ನಾನು ಅರ್ಥ ಹೇಳಲಿಲ್ಲ. ಊರ್ಧ್ವ ಅಪಟ ಅಂತ 2 ಶಬ್ದಗಳು ಬೇರೆ ಬೇರೆ, ಅದಂತೂ ಸರಿಯೇ. ಸರ್ವಮೂಲಕ್ಕೆ ಅನುಸಾರವಾಗಿ ಸರ್ವಮೂಲದಲ್ಲಿ ಬೃಹದಾರಣ್ಯಕ ಭಾಷ್ಯದಲ್ಲಿ ಒಂದು ಪೈಂಗಿ ಶ್ರುತಿಯನ್ನ ಆಚಾರ್ಯರು ಉದಾಹರಿಸಿದ್ದಾರೆ. ಹಾಗಾಗಿ ಊರ್ಧ್ವ ಅಪಟ 2 ಶಬ್ದ ಬೇರೆ ಬೇರೆ ಅವು. ಊರ್ಧ್ವ ಅಂದ್ರೆ ಏನು, ಅಪಟ ಅಂದ್ರೆ ಏನು, ಅದಕ್ಕೆ ಅರ್ಥ ನೋಡ್ಬೇಕಲ್ಲ. ಊರ್ಧ್ವ ಅಂದ್ರೆ ಊರ್ಧ್ವರೇತಸ್ಥನಾದವನು, ಮಹಾವಿರಕ್ತನಾದವನು, ಹಾಗಾಗಿ ಅದನ್ನು ಊರ್ಧ್ವ ಅಂತ ಕರೀತಾರೆ. ಅಪಟ ಅಂತಂದ್ರೆ ಬಟ್ಟೆ ಇಲ್ಲದೆ ಇದ್ದವನು ಅಂತ ಅರ್ಥ. ಶಿವ ನಗ್ನನಾಗಿ ಸ್ಮಶಾನದಲ್ಲಿ ಸಂಚಾರ ಮಾಡ್ತಿರ್ತಾನೆ, ಆ ಒಂದು ರೂಪ ಅವನಿಗಿದೆ. ವಿರಕ್ತ ಅನ್ನೋದನ್ನೇ ಆ ಅಪಟ ಅನ್ನೋ ಶಬ್ದನ ಕೂಡ ಹೇಳ್ತದೆ. ಪಟ ಅಂದ್ರೆ ಬಟ್ಟೆ. ತಪ ಅಂತಿದೆ. ತಪ ಅಂತಂದ್ರೆ ತಪ ಆಲೋಚನೆ, ತಪಸ್ಸು ಮಾಡೋದು, ಮತ್ತೆ ಜ್ಞಾನ ರೂಪ ಅಂತ ಹೀಗೆ ಅರ್ಥ. ಹೀಗೆ ಜ್ಞಾನಕ್ಕೆ, ಮನಸ್ಸಿಗೆ ಎಲ್ಲ ಆತ ಅಭಿಮಾನಿ ದೇವತೆ, ಜ್ಞಾನದಾಯಕ, ಮನಸ್ಸಿಗೆ ಅಭಿಮಾನಿ ದೇವತೆ. ಹಾಗಾಗಿ ತಪಸ್. ಅಹಂಕೃತ್ ಅಂದ್ರೆ ಅದು ನಿನ್ನೆ ಹೇಳಿದ್ದೇನೆ, ಅಹಂಕಾರಕ್ಕೆ ಆತ ಅಭಿಮಾನಿ ದೇವತೆ. ಮರುತಯುಕ್ತ ಶುಕ, ವಾಯುವಿನ ಆವೇಶ ಇದ್ದಂಥ ಶುಕಾಚಾರ್ಯನಾಗಿ ಊರ್ಧ್ವ ಅನ್ನೋ ಹೆಸರಿನಿಂದ, ಅಪಟ ಅನ್ನೋ ಹೆಸರಿನಿಂದ, ತತ್ಪುರುಷ ಅನ್ನೋ ಹೆಸರಿನಿಂದ ಇದೆಲ್ಲ ಹುಟ್ಟಿದ್ದಾನೆ. ಜೈಗೀಶ, ಔರ್ವ, ಇವೆರಡರ ಬಗ್ಗೆ ನಮ್ಗೆ ಯಾವುದೇ ಪುರಾಣ ವಿಶ್ವಕೋಶದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಸಿಗಲಿಲ್ಲ. ಜೈಗೀಶವ್ಯ ಏಕಪಾಟಲ ಅನ್ನೋಗಳನ್ನ ಹಿಮಾಲಯ ಪರ್ವತದ ಮಗಳನ್ನು ಮದುವೆಯಾಗಿದ್ದ ಅಂತ ಇದೇ ಹೊರತು, ಈ ಅಶ್ವತ್ಥಾಮನ ಬಗ್ಗೆ, ದುರ್ವಾಸನ ಬಗ್ಗೆ, ಅವರು ರುದ್ರನ ಅವತಾರ ಅನ್ನೋ ಉಲ್ಲೇಖ ಪುರಾಣಗಳಲ್ಲಿ, ಮಹಾಭಾರತ, ಭಾಗವತ ಇತ್ಯಾದಿ ಕಡೆಗಳೆಲ್ಲ ಕಾಣ್ತದಲ್ಲ. ಹಾಗೆ ಪ್ರಾಯ ನಮಗೆ ಉಪಲಬ್ಧ ಇರುವಂತಹ ಅಷ್ಟಾದಶ ಪುರಾಣಗಳಲ್ಲಿ ಅಥವಾ ಈ ಸದ್ಯ ನಮಗೆ ಉಪಲಬ್ಧ ಇರುವಂತಹ ಯಾವ ಸಾಹಿತ್ಯದಲ್ಲಿಯೂ ಆ ಜೈಗೀಶವ್ಯರು ಮತ್ತು ಔರ್ವರು ಇವರು ರುದ್ರನ ಅವತಾರ ಅಂತನೂ ನಮಗೆಲ್ಲೂ ನಮಗೆ ಸಿಕ್ತಿಲ್ಲ ಅನ್ನೋಕ್ಕಿಂತ ನನಗೆ ಸಿಕ್ತಿಲ್ಲ ಅಂತ ಹೇಳೋದು ಬಹಳ ವಿನಯಕ್ಕೆ ಯೋಗ್ಯ.
ಇನ್ನೂ ದೊಡ್ಡ ವಿದ್ವಾಂಸರಾದವರಿಗೆ ಬೇರೆ ಬೇರೆ ಕಡೆ ಎಲ್ಲರೂ ಸಿಕ್ಕಿರಬಹುದೇನೋ, ನಮಗದು ಸಿಗೋದಿಲ್ಲ, ನನಗಂತೂ ಸಿಕ್ಕಿಲ್ಲ. ಹಾಗಾಗಿ ಏನು ತಿಳ್ಕೊಳ್ಬಹುದು, ಏನಿರೋ ಸಾಧ್ಯತೆ ಇದೆ. ಈ ಪೃಥು ಚಕ್ರವರ್ತಿಯಲ್ಲಿ ಭಗವಂತನ ಆವೇಶ ಇತ್ತಲ್ಲ, ಒಂದು ಪೃಥು ಚಕ್ರವರ್ತಿ ಒಂದು ಜೀವ ಬೇರೆ, ಅದರೊಳಗೆ ಭಗವಂತ ಬೇರೆ. ಹಾಗೆ ಎಷ್ಟೋ ಜನ ರಾಜರಲ್ಲಿ, ಋಷಿಗಳಲ್ಲಿ ಆ ಭಗವಂತನ ರೂಪ ಇರ್ತದಲ್ಲ, ಹಾಗೆ ಇಲ್ಲೂ ಕೂಡ ಈ ಜೈಗೀಶವಿನಲ್ಲಿ ಮತ್ತು ಔರ್ವ ಋಷಿಯಲ್ಲಿ ಜೀವ ಬೇರೆ, ಆದರೆ ಒಳಗೆ ಆ ರುದ್ರನ ವಿಶೇಷ ಆವೇಶ. ಯಾಕಂದ್ರೆ ಈ ಸಂಧಿ ಇಡೀ ಆವೇಶಗಳನ್ನ ಮತ್ತು ಅವತಾರಗಳನ್ನು ಹೇಳುವಂತ ಸಂಧಿ ಇದು. ಹಾಗಾಗಿ ಇದನ್ನ ತಿಳ್ಕೊಳ್ಬಹುದು. ಅಂತ ಕೆಲಸಗಳನ್ನ ಅವ್ರು ಮಾಡ್ತಾರೆ. ಕೆಲವೊಂದು ಬಾರಿ ನೇರವಾಗಿ ತಾನೇ ಅವತಾರ ಮಾಡ್ತಾನೆ ರುದ್ರ, ಅದೆಲ್ಲ ಅಶ್ವತ್ಥಾಮ, ದುರ್ವಾಸ ಇತ್ಯಾದಿಗಳು. ಈ ಜೈಗೀಶ ಅವ್ರಿಗೆ ಹಾಗಿರಬಹುದು, ಒಂದು ನಂದು ಊಹೆ ಅಷ್ಟೆ. ಹೀಗೆ ಇವೆರಡು ವಿಷಯಗಳನ್ನು ನೋಡೋದಿತ್ತು. ಹಾಗೆ ಯಾವ್ದಾದ್ರು ಶಬ್ದಕ್ಕೆ ಅರ್ಥ ಬಿಟ್ಟಿದ್ರೆ ನೀವು ಪುಸ್ತಕ ನೋಡುವವರು ನನಗೆ ತಿಳಿಸಿದ್ರೆ ಅವನ ಮುಂದೆ ಅದಕ್ಕೆ ಅರ್ಥ ಹೇಳಲಿಕ್ಕೆ ಸುಲಭ ಆಗ್ತದೆ. 12ನೇ ಪದ್ಯ ಮುಕ್ತಾಯ ಕಂಡಿತ್ತು. ಈಗ 13ನೇ ಪದ್ಯಕ್ಕೆ ನಾವು ಹೋಗಬೇಕು. ಕೃಷ್ಣನಿಗೆ 8 ಜನ ಪತ್ನಿಯರಿದ್ದಾರೆ, ಅಷ್ಟಮಹಿಷಿಯರಂತೂ ಪ್ರಧಾನರು. ಅದರಲ್ಲಿ ರುಕ್ಮಿಣಿ ಮತ್ತು ಸತ್ಯಭಾಮೆಯರಂತೂ ಸಾಕ್ಷಾತ್ ಲಕ್ಷ್ಮೀದೇವಿ, ಲಕ್ಷ್ಮೀ ಮತ್ತು ಶ್ರೀ ಮತ್ತು ಭೂರೂಪದ ಅವತಾರರಾದವರು. ಇನ್ನು 6 ಜನ ಇದ್ದಾರೆ. ಆ 6 ಜನರಲ್ಲಿ ಜಾಂಬವತಿ ಅಂತನವಳು ಲಕ್ಷ್ಮೀದೇವಿಯ ಸ್ವಲ್ಪ ವಿಶೇಷ ಆವೇಶ ಇದ್ದವಳು. ಹಾಗಾಗಿ ಉಳಿದ 5 ಆಕೆ ಹೆಚ್ಚಿನವಳು. ತಯೈವಾನ್ಯಾಹ ಸರ್ವದಾ ಅನುಪ್ರವಿಷ್ಟಾ ತಾಸಾಂ ಮಧ್ಯೆ ಜಾಂಬವತಿ ಪ್ರಧಾನ ರಾಮೇಣ ತುಲ್ಯ ಜಾಂಬವತಿ ಪ್ರಿಯತ್ವೆ. ಗರುಡ ಶೇಷ ರುದ್ರರು 5ನೇ ಕಕ್ಷಾದಲ್ಲಿ ಏನಿದ್ದಾರಲ್ಲ ಅವರಿಗೆ ಸಮಾನಳಾಗ್ತಾಳೆ ಈಕೆ, ಲಕ್ಷ್ಮೀದೇವಿ ಆವೇಶ ಇದ್ದ ಪ್ರಯುಕ್ತ. ಕೃಷ್ಣಸ್ಯ ಅನ್ಯಾಹ ಕಿಂಚಿದೂನಾಸ್ತಿ ತಸ್ಯಾಹ. ಉಳಿದವರು ಸ್ವಲ್ಪ ಆಕೆಗಿಂತ ಕೆಳಗಿದ್ದಾರೆ. ಇದರ ತಾತ್ಪರ್ಯ ನಿರ್ಣಯದ 20ನೇ ಅಧ್ಯಾಯದಲ್ಲಿ ಬಂದಿರುವ ಮಾಹಿತಿ. ಯದಾವೇಶೋ ಬಹುಲಸ್ಯಾಧರ್ಮಾಯಾಹ ತಾಸು ತದಾ ತಾಸು ಪ್ರಿಯತೆ ಕೇಶವೋಲಂ ಯದಾವೇಶೋ ಹ್ರಾಸಮುಪೈತಿ ತತ್ರ ಪ್ರದ್ಯುಮ್ನತಃ ವಿಂಶಗುಣಾಧಿಕಾ ಸ್ಯುಹು. ಅವರಲ್ಲಿ ಲಕ್ಷ್ಮೀದೇವಿಯ ವಿಶೇಷ ಆವೇಶ ಬಂದಾಗ, ಅದು ಆವೇಶ ಕೆಲವು ಸರಿ ಬರ್ತಿರ್ತದೆ, ಕೆಲವು ಸರಿ ಹೋಗ್ತಿರ್ತದೆ. ಭಗವಂತ ದೈಹಿಕವಾಗಿ ಅವರನ್ನು ಸಮೀಪಿಸುವಾಗ, ಅವರಿಗೆ ಆತ ಭಗವಂತ ಪ್ರೀತಿ ತೋರಿಸುವಾಗ ಅವರಲ್ಲಿ ಲಕ್ಷ್ಮೀದೇವಿ ಆವೇಶ ಇದ್ರೆ ತದಾ ತಾಸು ಪ್ರಿಯತೆ ಕೇಶವ. ಲಕ್ಷ್ಮೀದೇವಿ ಆವೇಶ ಬಂದರೆ ಅವರಲ್ಲಿ ಆತ ಪ್ರೀತಿಯನ್ನು ತೋರಿಸ್ತಾನೆ. ಇದು ಬರೀ ಇವರಲ್ಲಿ ಮಾತ್ರ ಅಲ್ಲ, ಎಲ್ಲಾ ದೇವಿಯರು, ಎಲ್ಲಾ ಗೋಪಸ್ತ್ರೀಯರು, ಉಳಿದೆಲ್ಲ 16,100 ಜನ ಸ್ತ್ರೀಯರು, ಅವರೆಲ್ಲ ಎಲ್ಲರಲ್ಲೂ ಕೂಡ ಲಕ್ಷ್ಮೀದೇವಿಯ ಒಂದು ಸನ್ನಿಧಾನ ಇರಲೇಬೇಕು. ಅದಿಲ್ಲದೆ ಇದ್ರೆ ಯಾವ ಸ್ತ್ರೀಯನ್ನು ಕೂಡ ಆತ ಸ್ವೀಕಾರ ಮಾಡೋದಿಲ್ಲ. ಆ 16,100ಕ್ಕಿಂತ ಇವರಲ್ಲಿ ಸ್ವಲ್ಪ ಹೆಚ್ಚು, ಈ 6 ಜನರಲ್ಲಿ. ಅದರಲ್ಲೂ ಜಾಂಬವತಿಗೆ ಹೆಚ್ಚು. ಮತ್ತು ಸ್ವಯಂ ರುಕ್ಮಿಣಿ ಸತ್ಯಭಾಮೆಯರಂತೂ ಲಕ್ಷ್ಮೀದೇವಿಯ ಅವತಾರಗಳೇ. ಯಥಾ ಆವೇಶ ಹ್ರಾಸಮುಪೈತಿ. ಆದರೆ ಆ 6 ಜನ ಪತ್ನಿಯರಲ್ಲಿ ಜಾಂಬವತಿಯನ್ನು ಹಿಡಿದು ಆ ಎಲ್ಲರೂ 6 ಜನ ಪತ್ನಿಯರಲ್ಲಿ ಆ ಲಕ್ಷ್ಮೀದೇವಿ ಆವೇಶ ಕಡಿಮೆ ಆದರೆ ಅವರ ಸ್ಥಾನ ಎಲ್ಲಿದು? ಅವ್ರು ಯಾವ ಕಕ್ಷಾದಲ್ಲಿ ಬರ್ತಾರೆ? ಆವೇಶಕ್ಕೆ ಅನುಸಾರವಾಗಿ ಅವರ ಸ್ಥಾನ ಅದು. ಈಗ 8ನೇ ಕಕ್ಷಾದಲ್ಲಿ ಇಂದ್ರ ಇದ್ದಾನೆ, ಮನ್ಮಥ ಇದ್ದಾನೆ. ಈ ಇಂದ್ರ ಮತ್ತು ಮನ್ಮಥರ 8ನೇ ಕಕ್ಷಾದಲ್ಲಿದ್ದಾರಲ್ಲ, ಅವರನ್ನೇ ಪ್ರದ್ಯುಮ್ನ, ಮನ್ಮಥನೇ ಪ್ರದ್ಯುಮ್ನಾಗಿ ಕೃಷ್ಣನಿಗೆ ಮಗ ಆಗಿ ಹುಟ್ಟಿದ. ಆ ಲಕ್ಷ್ಮೀದೇವಿಯ ಸನ್ನಿಧಾನ ಈ 6 ಜನ ಸ್ತ್ರೀಯರಲ್ಲಿ ಕಡಿಮೆ ಆದಾಗ ಅವರು ಈ 8ನೇ ಕಕ್ಷಾಕ್ಕಿಂತ ಮೇಲೆ ಹೋಗ್ತಾರೆ. ವಿಂಶಗುಣಾಧಿಕಾ ಸ್ಯುಹು. 20 ಪಟ್ಟು ಹೆಚ್ಚಾಗ್ತಾರೆ. 8ನೇ ಕಕ್ಷಾದಕ್ಕಿಂತ ಮೇಲೆ ಇರ್ತಾರೆ. ಆ ಜಾಂಬವತಿ 5ನೇ ಕಕ್ಷಾಕ್ಕೆ ಸಮಾನಳಾಗಿದ್ಲು. ವಸ್ತುತಃ ಇವರೆಲ್ಲ ಇರೋದು 6ನೇ ಕಕ್ಷಾದಲ್ಲಿ. ವಸ್ತುತಃ ಇವರು ಈ 6 ಜನ ಇರೋದು 6ನೇ ಕಕ್ಷಾದಲ್ಲಿ. ಜಾಂಬವತಿಯಲ್ಲಿ ಲಕ್ಷ್ಮೀ ಸನ್ನಿಧಾನ ಹೆಚ್ಚಾದಾಗ 5ನೇ ಕಕ್ಷೆಗೆ ಒಂದು ವರ್ಗ ಪಡ್ಕೋತಾಳೆ, 5ನೇ ಕಕ್ಷೆ ಮೇಲೆ ಹೋಗ್ತಾಳಕ್ಕೆ. ವಸ್ತುತಃ ಇರೋದು 6ರಲ್ಲಿ. ಅವರು ಈ 6 ಜನರಲ್ಲಿ ಲಕ್ಷ್ಮೀದೇವಿ ಸನ್ನಿಧಾನ ಕಡಿಮೆ ಆದರೆ ಅವರು ಆ 6ನೇ ಕಕ್ಷಾದಲ್ಲೇ ಇರ್ತಾರೆ, ಅದಕ್ಕೆ ಸಮಾನರಾಗೇ ಇರ್ತಾರೆ. ಆ 6ನೇ ಕಕ್ಷಾ ಅಂತ ಅನ್ನೋದು ಈ 8ನೇ ಕಕ್ಷಾಕ್ಕಿಂತ 20 ಅಂಶ ಕಡಿಮೆ ಇದೆ ಅಂತ ಹೀಗೆ ತಿಳ್ಕೊಳ್ಬೇಕು. ಅದನ್ನು ಪ್ರದ್ಯುಮ್ನತಃ ವಿಂಶಗುಣ ಅವರಾಹ. 1ನೇ ಕಕ್ಷಾದಲ್ಲಿ ಭಗವಂತ ಇದ್ದಾನೆ,
2ನೇ ಕಕ್ಷಾದಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ. ಅವಳು ಪರಾ ಪ್ರಕೃತಿ ಲಕ್ಷ್ಮೀ ನಾರಾಯಣಾತ್ ಅನಂತಾಂಶ, ಅವರ ಅನಂತ ಅಂಶಗಳು ಅನಂತ ಪಟ್ಟು ಅಂಶ ಗುಣ ಅಂತ ಇಲ್ಲೆಲ್ಲ ಶಬ್ದ ಪ್ರಯೋಗ ಮಾಡ್ತಾರಲ್ಲ, ಅಂದ್ರೆ ಕೆಲವು ಸರಿ ನಮ್ಗೆ ಹೀಗೂ ಭ್ರಾಂತಿ ಬರೋ ಸಾಧ್ಯತೆ ಇರ್ತದೆ. ಇವರಿಗೆ 65 ಮಾರ್ಕ್ ಒಬ್ಬರಿಗೆ, ಒಬ್ಬ ವಿದ್ಯಾರ್ಥಿಗೆ, ಮತ್ತೊಬ್ಬನಿಗೆ 70 ಮಾರ್ಕು, ಮತ್ತೊಬ್ಬನಿಗೆ 75 ಮಾರ್ಕು. ಗುಣ ಅಂದ್ರೆ ಮಾರ್ಕ್ ಏನೋ ಅಲ್ಲ, ಅದಲ್ಲ ಗುಣ ಅಂದ್ರೆ ಮಾರ್ಕ್ ಅಲ್ಲ. 65 ಮಾರ್ಕ್ ಪಡೆದವನು 65 ಮಾರ್ಕ್ ಪಡೆದವನಕ್ಕಿಂತ 70 ಮಾರ್ಕ್ ಪಡೆದವನು 5 ಮಾರ್ಕ್ಸ್ನಿಂದ ಹೆಚ್ಚಷ್ಟೇ. ದುಪ್ಪಟ್ಟಲ್ಲ, ದುಪ್ಪಟ್ಟಾಗಬೇಕಾದ್ರೆ 130 ಆಗಬೇಕಾಗ್ತದೆ. 70 ದುಪ್ಪಟ್ಟಾಗಬೇಕಾದ್ರೆ 140 ಆಗಬೇಕಾಗ್ತದೆ. ಆ ದುಪ್ಪಟ್ಟಲ್ಲ, ಅದು ಕೇವಲ 5 ಮಾರ್ಕ್ಸ್ನಿಂದ ಹೆಚ್ಚಷ್ಟೇ ಅವನು. ಇದು ಲೋಕದಲ್ಲಿ. ಇಲ್ಲೆಲ್ಲ ಅನಂತ ಅಂಶ, ಕೆಲವು ಕಡೆ ಗುಣ ಅಂತ ಶಬ್ದ ಬರ್ತಿರ್ತದಲ್ಲ, ಅಷ್ಟು ಪಟ್ಟು ಅಂತ ಅರ್ಥ. ಭಗವಂತನಿಗಿಂತ ಅನಂತ ಪಟ್ಟು ಲಕ್ಷ್ಮಿ ಕಡಿಮೆ ಇದ್ದಾಳೆ. ಅವಳಿಗಿಂತ 1 ಕೋಟಿ ಪಟ್ಟು ಕಡಿಮೆ ಇದ್ದಾರೆ ಚತುರ್ಮುಖ ಬ್ರಹ್ಮ ಮತ್ತು ಮುಖ್ಯವಾಯು, ಇವರಿಬ್ರು. ಕೋಟಿ ಗುಣಾವರವು. ಅದಾದ ಬಳಿಕ ಸರಸ್ವತಿ ಮತ್ತು ಭಾರತೀ ದೇವಿಯರಿದ್ದಾರೆ. ಅವರು ಬ್ರಹ್ಮವಾಯುಗಳಿಗಿಂತ 100 ಪಟ್ಟು ಕಡಿಮೆ ಇದ್ದಾರೆ. ಗುಣ ಗುಣ ಅಂತ ಶಬ್ದ ಬಂದಲ್ಲೆಲ್ಲ ಪಟ್ಟು ಅಂತ ತಿಳ್ಕೊಳ್ಬೇಕು. ಅದಾದ ಬಳಿಕ ಗರುಡ ಶೇಷ ರುದ್ರರಿದ್ದಾರೆ. ಅವರು ಸರಸ್ವತಿ ಭಾರತೀಯರಿಗಿಂತ 100 ಪಟ್ಟು ಕಡಿಮೆ ಇದ್ದಾರೆ. 5ನೇ ಕಕ್ಷಾದಲ್ಲಿದ್ದಾರೆ ಅವರು. ಆಮೇಲೆ 6ನೇ ಕಕ್ಷಾದಲ್ಲಿ ಈ ವಿಷ್ಣು ಕೃಷ್ಣಾವತಾರ ತಾಳಿದಾಗ ನೀಲ, ಭದ್ರ, ಮಿತ್ರವಿಂದ, ಕಾಳಿಂದಿ, ಲಕ್ಷ್ಮಣ, ಜಾಂಬವತಿ ಇಷ್ಟು ಜನ ಇದ್ದಾರೆ. ಇವರು ಜಾಂಬವತಿ ಪ್ರಧಾನಳಾಗಿದ್ದಾಳೆ. ಇವರಲ್ಲಿ ಲಕ್ಷ್ಮೀ ಆವೇಶ ಅವಳಲ್ಲಿದ್ದಾಗ ಆಕೆ 5ನೇ ಕಕ್ಷಕ್ಕೆ ಎಲಿವೇಟ್ ಆಗ್ತಾಳೆ, ಮೇಲನೇ ಕಕ್ಷಕ್ಕೆ ಹೋಗ್ತಾಳೆ ಅಷ್ಟೇ, ಸಮಾನಳಾಗ್ತಾಳೆ. ಇಲ್ಲದೇ ಇದ್ರೆ ಅಲ್ಲೇ ಇರ್ತಾಳೆ. ಇವರು ಗರುಡ ಶೇಷ ರುದ್ರರಿಗಿಂತ 5 ಗುಣ ಕಡಿಮೆ ಇದ್ದಾರೆ. ಇದು ಈ ಹಿಂದಿನ ಪದ್ಯದಲ್ಲಿ ಬಂದಿತ್ತು. 12ನೇ ಪದ್ಯದಲ್ಲಿ ಗರುಡ ಶೇಷರಿಗೆ 5 ಗುಣ ಅಂತ ಈಗ ಬಂದಿತ್ತು. ಮೊನ್ನೆ ನೀವು ಒಂದು ಪ್ರಶ್ನೆ ಕೇಳಿದ್ರಿ. ಇವರು ಈ ನೀಲ, ಭದ್ರ, ಮಿತ್ರವಿಂದ, ಕಾಲಿಂದಿ, ಲಕ್ಷಣ, ಜಾಂಬವತಿ ಅಂತ 6 ಜನ ಹೆಂಡತಿಯರಿದ್ದಾರಲ್ಲ, ಇವರು ಕೃಷ್ಣನ ಷಣ್ಮಹಿಷಿಯರು. ಕೃಷ್ಣನ ಷಣ್ಮಹಿಷಿಯರು ಅಂತಂದ ಮೇಲೆ ಮುಕ್ತಿಗೆ ಹೋದ್ಮೇಲೆ ಏನು ವ್ಯವಸ್ಥೆ ಅಂತ ನೀವು ಕೇಳಿದ್ರಿ. ನನಗೆ ಇನ್ನೂ ಯಾರೋ ದೊಡ್ಡ ವಿದ್ವಾಂಸರನ್ನ ಅದ್ರ ಬಗ್ಗೆ ಸಂಪರ್ಕ ಮಾಡ್ಲಿಕ್ಕೆ ಆಗಿಲ್ಲ. ಅವಾಗ ಸುಮ್ಮನೆ ನಾನೇ ಒಂದು ಸಂಭಾವ್ಯ ಉತ್ತರ ನಿಮ್ಮ ಎದುರಿಗೆ ಹೇಳಿದ್ದೆ. ಅದನ್ನೀಗ ಈ ಉಪನ್ಯಾಸದ ನಡುವೆನೇ ಹೇಳ್ತೇನೆ ಅಷ್ಟೇ. ಕೃಷ್ಣ ರೂಪದಿಂದ ವಿಷ್ಣು ಬಂದಾಗ ಅವನಿಗೆ 6 ಜನ ಇವರು ಪತ್ನಿಯರಾಗ್ತಾರೆ. ಆ ಕೃಷ್ಣಾವತಾರ ಇಲ್ಲದೇ ಇದ್ದಾಗ, ಕೃಷ್ಣಾವತಾರ ಸಮಾಪ್ತಿ ಆದ ಬಳಿಕ ಮುಕ್ತಿಗೆ ಹೋದ್ಮೇಲೆ ಈ 6 ಜನ ಏನಾಗಿರ್ತಾರೆ? ಬೇರೆಯವರಿಗಂತೂ ಪತ್ನಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನಿಗೆ ಅನಾದಿ ಕಾಲದಿಂದಲೂ ಅವರು ಅವನಿಗಾಗಿ ಇದ್ದವರು ಅವನ ಪತ್ನಿಯರೇ. ಹಾಗಾಗಿ ಅವರು ಯಾರಿಗೆ ಪತ್ನಿಯರಾಗಿರ್ತಾರೆ ಅಂತಂದ್ರೆ, ಒಂದು ವಿಷಯ ತಿಳ್ಕೊಳ್ಬೇಕೇನು, ಭಗವಂತನ ಯಾವ ಅವತಾರವೂ ಹುಟ್ಟಲಿಲ್ಲ, ಯಾವ ಅವತಾರವೂ ಸಮಾಪ್ತಿ ಆಗೋದಿಲ್ಲ. ಇದು ಭಗವಂತನಿಗೆ ಮತ್ತು ಲಕ್ಷ್ಮೀ ದೇವಿಗೆ ಇರುವಂತಹ ಒಂದು ವಿಶೇಷ ಇದು. ಉಳಿದವರಿಗೆ, ಉಳಿದ ದೇವತೆಗಳಿಗೆ ಹಾಗಲ್ಲ. ಅವತಾರ ಅದು ಯಾಕಂದ್ರೆ ದೈಹಿಕವಾದ ಅವತಾರ ಅದು. ಇಂಥ ಭೌತಿಕವಾದ ದೇಹ ತೊಗೊಂಡು ಹುಟ್ಟಿ ಬರ್ತಾರೆ. ನಮ್ಮಂತೆ ರಕ್ತ ಮಾಂಸಗಳಿಂದ ತುಂಬಿದ ಒಂದು ಶರೀರ, ಭೌತಿಕ ದೇಹ ಅದು. ಪಂಚಭೂತಗಳಿಂದ ಹುಟ್ಟಿದಂಥ ದೇಹ ನಮ್ಗಿಂತ ಎಷ್ಟೋ ಪಟ್ಟು ಶ್ರೇಷ್ಠ ಆಗಿರ್ತದೆ, ಅದು ವಿಷಯ ಬೇರೆ. ಇದು ಉಳಿದ ದೇವತೆಗಳಿಗೆ. ಈ ದೇಹ ಹೋಯಿತು ಅಂದ್ರೆ ಮತ್ತೆ ಅವ್ರು ಈ ರೂಪದಲ್ಲಿ ಇರೋದಿಲ್ಲ, ಮತ್ತೆ ಬೇಕಾದ್ರೆ ಇದೇ ರೂಪದಲ್ಲಿ ಕಾಣಿಸ್ಕೋತಾರೆ ಎಂದಾದ್ರು, ಅದು ವಿಷಯ ಬೇರೆ. ಇದು ಉಳಿದ ದೇವತೆಗಳಿಗೆ. ಆದರೆ ಲಕ್ಷ್ಮೀ ಭಗವಂತ ಮತ್ತು ಲಕ್ಷ್ಮೀ ದೇವಿ ಎಲ್ಲಾ ರೂಪಗಳಿಂದಲೂ ಯಾವತ್ತೂ ಇದ್ದಾರೆ. ಅದೇ ಕೃಷ್ಣಾವತಾರ ಸಮಾಪ್ತಿ ಆಗಿಲ್ಲ, ಕೃಷ್ಣಾವತಾರ ಸಮಾಪ್ತಿ ಕಂಡಿಲ್ಲ. ಅದು ಇವತ್ತು ಕೂಡ ದೇವಲೋಕದಲ್ಲಿ ಇತ್ಯಾದಿ ಕಡೆಗಳಲ್ಲಿ ಆ ದೇವತೆಗಳ ಪೂಜೆಯನ್ನ ಸ್ವೀಕಾರ ಮಾಡಿಕೊಂಡು ಇದ್ದೇ ಇದೆ ಅಂತ ನಾನು ಆವತ್ತಿನ ದಿವಸ ಹೇಳಿದ್ದೆ. ಅದು ಈ ಐತರೇಯ ಉಪನಿಷತ್ತು ಇತ್ಯಾದಿ ಕಡೆಗಳಲ್ಲಿ ಬಂದಿದ್ದಂಥ ಮಾಹಿತಿ. ಹಾಗಾಗಿ ಕೃಷ್ಣಾವತಾರ ಸಮಾಪ್ತಿಯನ್ನು ಕಂಡಿಲ್ಲ. ಆದ್ದರಿಂದ ಆ ಕೃಷ್ಣಾವತಾರದ ಪತ್ನಿಯರಾಗಿ ಅವರು ಯಾವತ್ತಿನ ಕಾಲಕ್ಕೂ ಈ 6 ಜನ ಇದ್ದೇ ಇರ್ತಾರೆ. ಅವರು ಮುಕ್ತಿಗೆ ಹೋದ ಬಳಿಕನೂ ಕೂಡ ಅಂತ ಹೀಗೆ ಅದನ್ನ ಅನುಸಂಧಾನ ಮಾಡ್ಕೊಳ್ಬಹುದು. ಐತರೇಯ ಉಪನಿಷತ್ತು, ಛಾಂದೋಗ್ಯ ಉಪನಿಷತ್ತು ಎಲ್ಲೋ ಒಂದು ಕಡೆ ಅದು ಬಂದಿದ್ದ ವಿಷಯ. ಅವತ್ತು ಶ್ಲೋಕನೂ ಕೂಡ ಹೇಳಿದ್ದೆ. ಇನ್ನೊಂದ್ಸರಿ ಆ ಶ್ಲೋಕ ಹೇಳಿಬಿಟ್ರೆ ಅನುಕೂಲ ಆಗ್ತದೆ. ಐತರೇಯ ಉಪನಿಷತ್ನಲ್ಲಿ ಹೀಗೊಂದು ಸ್ಕಂದ ಪುರಾಣದ ಮಾತನ್ನ ಭಾಷ್ಯದಲ್ಲಿ ಆಚಾರ್ಯ ಉದಾಹರಣೆ ಕೊಡ್ತಾರೆ. ಕೃಷ್ಣೋ ಹಿ ಅತಕ್ತ ದೇಹೋಪಿ ತ್ಯಕ್ತ ದೇಹವದೇವಚ ಲೋಕಾನಾಂ ದರ್ಶಯಾಮಾಸ ಸ್ವರೂಪ ಸದೃಶಾಕೃತಿಂ. ಅವನು ಭೂಮಿಯನ್ನು ಬಿಟ್ಟು ಹೋಗಲಿಲ್ಲ, ಭೂಮಿಯನ್ನು ಬಿಟ್ಟು ಹೋದವನಂತ ಸುಮ್ಮನೆ ತೋರಿಸ್ಕೊಂಡ ಅಷ್ಟೇ. ಏನ ರೂಪೇಣ ಕಂಸಾದೀನ್ ಜಗ್ನೇ ತದ್ರೂಪಮೇವ ಹಿ ಪೂಜ್ಯತೆ ಅದ್ಯಾಪಿ ಶಕ್ರಾದ್ಯೈಹಿ. ಯಾವ ರೂಪದಿಂದ ಕಂಸಾದಿಗಳನ್ನು ಸಂಹಾರ ಮಾಡಿದ್ನೋ, ಯಾವ ರೂಪದಿಂದ ಆತ ಬೆಳಗಳಿಂದ ರಾಸಕ್ರೀಡೆ ಆಡಿದ್ನೋ, ಅದೇ ರೂಪದಿಂದ ದೇವಲೋಕದಲ್ಲಿದ್ದಾನೆ.
ದೇವತೆಗಳೆಲ್ಲ ಆತನನ್ನ ಪೂಜೆ ಮಾಡ್ತಿದ್ದಾರೆ. ಎತ್ತದ್ರೂಪಂ ನಿಜಂ ವಿಷ್ಣೋ ದೃಷ್ಟಂ ಸರ್ವಜನೈ ಭುವಿ ಅಧ್ಯಾಪಿತ ದೇವಲೋಕೆ ಪೂಜ್ಯತೆ. ಇವತ್ತು ಕೂಡ ದೇವಲೋಕದಲ್ಲಿ ದೇವತೆಗಳ ಪೂಜೆಯನ್ನು ಸ್ವೀಕಾರ ಮಾಡಿಕೊಂಡು ಆ ರೂಪ ಇದೆ ಅಂತ ಸ್ಕಂದ ಪುರಾಣದಲ್ಲಿ ಬಂದಂತಹ ಒಂದು ಮಾತಿದೆ. ಇದು ಬರೀ ಅದಷ್ಟೇ ಅಲ್ಲ, ಎಲ್ಲಾ ಅವತಾರಗಳು ಕೂಡ, ಯಾವ ಅವತಾರನೂ ಕೂಡ ಒಂದು ಬಾರಿ ಹುಟ್ಟಿತು ಆಮೇಲೆ ಅದು ನಾಶ ಆಯಿತು ಅಂತಿಲ್ಲ. ಹಾಗಾಗಿ ಆ ಅನಂತ ರೂಪಗಳು ಎಲ್ಲಾ ಕಾಲಕ್ಕೂ ಕೂಡ ಇದ್ದಂಥ ಸಂಗತಿಗಳೇ. ಇದು ಐತರೇಯೋಪನಿಷತ್ತಿನ ದ್ವಿತೀಯಾರಣ್ಯಕದ 6ನೇ ಅಧ್ಯಾಯದಲ್ಲಿ ಉದಾಹರಣವಾಗಿರುವಂತಹ ಒಂದು ಪದ್ಯ ಇದು, ಒಂದು ಸ್ಕಂದ ಪುರಾಣದ ಒಂದು ಶ್ಲೋಕ. ಹಾಗಾಗಿ ಕೃಷ್ಣಾವತಾರ ಯಾವಾಗಲೂ ಇರೋದ್ರಿಂದ ಮುಕ್ತಿಗೆ ಹೋದ ಬಳಿಕನು ಆ ಕೃಷ್ಣಾವತಾರದ ಜೊತೆಗೆ ಇವರು ಇರ್ತಾರೆ ಅಂತ ಹೀಗೆ ತಿಳ್ಕೊಳ್ಬಹುದು. ಇವರಿಬ್ಬರು ಕೂಡ ಗರುಡಶೇಷ ಇವರೆಲ್ಲರೂ 6 ಜನ ಗರುಡಶೇಷ ರುದ್ರರಿಗಿಂತ 5 ಪಟ್ಟು ಕಡಿಮೆ ಇದ್ದಾರೆ. ಅದಾದ ಬಳಿಕ ಈ ಗರುಡನ ಪತ್ನಿ ಸುಪರ್ಣಿ, ಶೇಷನ ಪತ್ನಿ ವಾರುಣಿ, ರುದ್ರನ ಪತ್ನಿ ಪಾರ್ವತಿ ಇದ್ದಾರೆ. ಇವರೆಲ್ಲ ತಮ್ಮ ಗಂಡಂದರಿಗಿಂತ 10 ಪಟ್ಟು ಕಡಿಮೆ ಇದ್ದಾರೆ. ದಶಗುಣ ಅವರಾಹ. ಇದಾದ ಬಳಿಕ 8ನೇ ಕಕ್ಷಾದಲ್ಲಿ ಈ ಪುರಂದರ ಮತ್ತೆ ಇಂದ್ರ ಮತ್ತೆ ಮನ್ಮಥರಿದ್ದಾರೆ. ಅವರು ಈ ಸುಪರ್ಣಿ, ವಾರುಣಿ, ಪಾರ್ವತಿ ಇವರಿಗಿಂತ 10 ಪಟ್ಟು ಕಡಿಮೆ ಇದ್ದಾರೆ. ಯದಾವೇಶ ಹ್ರಾಸಮುಪೈತಿ ತತ್ರ ಪ್ರದ್ಯುಮ್ನತಃ 20 ಗುಣಾಧಿಕಾ ಸ್ಯುಹು. ಇವರು ಈ 8ನೇ ಕಕ್ಷಾದಲ್ಲಿರುವಂತಹ ಪ್ರದ್ಯುಮ್ನಿಗಿಂತ 20 ಪಟ್ಟು ಹೆಚ್ಚಾಗಿ ಇವರಿದ್ದಾರೆ. ಯಾಕೆ 20 ಪಟ್ಟು ಅಂತಂದ್ರೆ, ಇವರು ಪ್ರದ್ಯುಮ್ನ 8ನೇ ಕಕ್ಷಾದಲ್ಲಿ, ಇವರು 6ನೇ ಕಕ್ಷಾದಲ್ಲಿ, ಹೀಗಿರೋದ್ರಿಂದ 20 ಪಟ್ಟು ಹೆಚ್ಚಾಗಿದ್ದಾರೆ ಅಂತ ತಿಳ್ಕೊಳ್ಬಹುದು. ನೀಲ ಭದ್ರ ಮಿತ್ರವಿಂದ ಮೇಲೆನಪ ಕಾಳಿಂದಿ ಲಕ್ಷಣ ಬಾಲೆಯರಿಗಿಂದ ಅಧಮ ವಾರುಣಿ ಸೌಪರ್ಣಿ ಗಿರಿಜಾ ಶ್ರೀ ಲಕುಮಿಯುತ ರೇವತಿ ಶ್ರೀ ಮೂಲ ರೂಪದಿ ಪೇಯಳೆನಿಪಳು ಶೈಲಜಾದ್ಯರು ದಶಗುಣಾಧಮ ತನ್ನ ಪತಿಗಳಿಗೆ. ಇದು 13ನೇ ಪದ್ಯ. ಈ 5 ಜನ ಪತ್ನಿಯರು ಏನಿದ್ದಾರಲ್ಲ, 5 ಪತ್ನಿಯರಿಗಿಂತ ವಾರುಣಿ, ಸೌಪರ್ಣಿ ಮತ್ತು ಪಾರ್ವತಿ ಇವರೆಲ್ಲರೂ ಕೂಡ ಕಡಿಮೆ ಆಗಿದ್ದಾರೆ, ಕೆಳಗಿನ ಸ್ತರದಲ್ಲಿದ್ದಾರೆ, 7ನೇ ಕಕ್ಷಾದಲ್ಲಿದ್ದಾರೆ. ಈ ವಾರುಣಿ ಮೂಲದಲ್ಲಿ ಶೇಷನ ಪತ್ನಿ ಏನಿದ್ದಾಳಲ್ಲ, ಅವಳು ಬಲರಾಮ ರೂಪದಿಂದ ಶೇಷ ಬಂದಾಗ ಅವನ ಪತ್ನಿಯಾಗಿ ರೇವತಿ ಅನ್ನೋ ಹೆಸರಿನಿಂದ ಬಂದಿದ್ಲು. ಅವಳಿಗೆ ಮೂಲ ರೂಪದಲ್ಲಿ ಶ್ರೀ ಅಂತ ಕೂಡ ಒಂದು ಹೆಸರಿದೆ. ಮಹಾಲಕ್ಷ್ಮಿಯ ಒಂದು ವಿಶೇಷ ಸನ್ನಿಧಾನ ಅವಳಲ್ಲಿ. ವಾರುಣಿ ಸೌಪರ್ಣಿ ಗಿರಿಜಾ ಶ್ರೀ ಲಕುಮಿಯುತ ರೇವತಿ, ಲಕ್ಷ್ಮೀದೇವಿ ಆವೇಶದಿಂದ ಕೂಡಿದಂತಹ ರೇವತಿ. ಅವಳು ಶ್ರೀ ಮೂಲ ರೂಪದಲ್ಲಿ, ಶ್ರೀ ಅಂತ ಅವಳಿಗೆ ಹೆಸರಿದೆ. ಮೂಲ ರೂಪದಲ್ಲಿ ಆಕೆ ಪೇಯಳು, ಒಂದು ರೀತಿಯಾದ ಪಾನೀಯ. ಇದೆಲ್ಲಿ ಬಂದಿತ್ತು? ಹರಿವಂಶದೊಳಗೆ ಬಂದಿತ್ತು. ಬಲರಾಮ ಕೃಷ್ಣ ಇಬ್ರು ಕೂಡಿ ಗೋಮಾಂತಕ ಪರ್ವತದಲ್ಲಿ ಗೋವಾದ ಹತ್ರ ಮೇಲೆ ಹೋಗಿ ಕೂತ್ಕೊಂಡಿದ್ರು, ಜರಾಸಂಧನ ಕಣ್ತಪ್ಪಿಸ್ಲಿಕ್ಕೋಸ್ಕರ ಅಂತ ಬಂದಿತ್ತಲ್ಲ. ಆಗ ಅವರಿಗೆ ಈ ಪೇಯದ ರೂಪದಿಂದ ಅಲ್ಲಿ ಬಂದು ಆಕೆ ಸೇವೆ ಮಾಡಿದ್ಲು ಅಂತ ಅಲ್ಲಿ ಬಂದಿರಬಹುದು. ಸ್ವಲ್ಪ ನಾನು ಸಂದರ್ಭ ಏನಾದ್ರು ಸ್ವಲ್ಪ ತಪ್ಪು ಮಾಡಿ ಕೋಟ್ ಮಾಡಿರ್ಬೋದು, ಇದ್ದಿರ್ಬೋದು ಅದೇ. ಅಂತೂ ಅವಳು ಒಂದು ರೀತಿಯಾದ ಮದ್ಯದ ರೂಪದಲ್ಲಿ ಆಕೆ ಅವನಿಗೆ ಪೇಯಳಾಗಿದ್ದಾಳೆ. ಶೈಲಜಾದ್ಯರು ದಶಗುಣಾಧಮ ತನ್ನ ಪತಿಗಳಿಗೆ. ಈ ಶೈಲಜ ಅಂದ್ರೆ ಶೈಲ ಅಂದ್ರೆ ಹಿಮಾಲಯ ಪರ್ವತ, ಬೆಟ್ಟ. ಆ ಪರ್ವತದ ಮಗಳಾದಂಥ ಪಾರ್ವತಿ ಮೊದಲಾದವರು ತಮ್ಮ ಪತಿಗಳಿಗಿಂತ 10 ಗುಣ ಕಡಿಮೆ ಇದ್ದಾರೆ, 10 ಪಟ್ಟು ಅವರು ಕಡಿಮೆ ಇದ್ದಾರೆ. ಇದು ತಾತ್ಪರ್ಯ ನಿರ್ಣಯದ 16ನೇ ಅಧ್ಯಾಯದಲ್ಲಿ ಬಂದಿತ್ತು. ಅಲ್ಲಿ ಅವಳು ಇದ್ದಾಗ, ಬಲರಾಮ ಇದ್ದಾಗ ಬಲರಾಮನಿಗೆ ಯಾರ್ಯಾರು ಸೇವೆ ಮಾಡಿದ್ರು? ರೌಹಿಣೀಸಿ ಚೈವಂ ಭಾರ್ಯಾಪ್ಯಾಯಾತ್ ವಾರುಣೀ ನಾಮ ಪೂರ್ವ ಶೈವಾಪರಂ ರೂಪಮಾಸ್ಥಾಯ ಚಾಗಾತ್ ಶ್ರೀರಿತ್ಯಾಖ್ಯಂ ಸೇಂದಿರಾವೇಶ ಯುಕ್ತಂ. ಇಂದಿರಾ ಅಂದ್ರೆ ಲಕ್ಷ್ಮೀದೇವಿ, ಅವಳ ಆವೇಶದಿಂದ ಕೂಡಿದ ಶ್ರೀ ಎನ್ನುವ ರೂಪವನ್ನು ತಾಳಿ ಆಕೆ ಬಂದಿದ್ಲು. ಕಾಂತಿ ಅಂತ ಮತ್ತೊಬ್ಬರು ಕೂಡ ಬಂದ್ಲು. ಅದರಲ್ಲಿ ಈ ತಾತ್ಪರ್ಯ ನಿರ್ಣಯಕ್ಕೆ ಏನು 2 ವ್ಯಾಖ್ಯಾನಗಳಿವೆ. ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಥರ ವ್ಯಾಖ್ಯಾನ ಮಾಡ್ತಾರೆ. ಯಾರು ಅವಳಲ್ಲಿ ಹೆಚ್ಚು ಸುಂದರಿ, ಹೆಚ್ಚು ಗುಣಯುಕ್ತಳು ಅಂತನ್ನೋದ್ರ ಬಗ್ಗೆ ವ್ಯಾಖ್ಯಾನಕಾರರಲ್ಲಿ ಭಿನ್ನಾಭಿಪ್ರಾಯ ಇದೆ ಅಂತನ್ನೋದ್ರೆಲ್ಲ ಹರಿವಂಶದಲ್ಲಿ ಹೇಳಿದ್ದೆ. ಅದನ್ನು ಮತ್ತೆ ಈ ಮಹಾಭಾರತ ಹೇಳುವಾಗ ಮತ್ತೇನು ಹೇಳಿಲ್ಲ. ಅಂತೂ ಅಲ್ಲಿ ಬಂದಿತ್ತದು 16ನೇ ಅಧ್ಯಾಯದಲ್ಲಿ. ಕಾಂತಿಶ್ಚಾಗ ತಸ್ಯ ಸೋಮಸ್ಯ ಚಾನ್ಯ ಭಾರ್ಯ ದ್ವಯೋ ಪೂರ್ವತನ ಸ್ವರೂಪ ತಾಭಿ ರಾಮೋ ಮುಮುದೇ ತತ್ರ ತಿಷ್ಠನ್.
ಆ ಬಲರಾಮ ಆ ಇಬ್ಬರು ತನ್ನ ಪತ್ನಿಯರ ರೂಪಗಳ ಜೊತೆಗೆ ಅಲ್ಲಿ ಆತ ವಿಹಾರ ಮಾಡಿದ. ತಸ್ಯಾಹ ವಾರುಣ್ಯಾಹ ಪ್ರತಿಮಾ ಪೇಯ ರೂಪ ಕಾದಂಬರಿ, ಕದಂಬ ಗಿಡದಿಂದ ಹುಟ್ಟಿದ್ದದು, ಅದನ್ನು ಆತ ಕುಡಿದ ಅಂತ ಅಲ್ಲಿ 16ನೇ ಅಧ್ಯಾಯದಲ್ಲಿ ಬಂದ ವರ್ಣನೆ. ಇದಾದ ಬಳಿಕ 8ನೇ ಕಕ್ಷಾದಲ್ಲಿರುವಂತಹ ಇಂದ್ರ ಮತ್ತು ಕಾಮರ ಅವತಾರಗಳನ್ನು ವರ್ಣನೆ ಮಾಡ್ತಾರೆ. ನರಹರೀರಾವೇಶ ಸಂಯುತ ನರಪುರಂದರ ಗಾಧಿ ಕುಶ ಮಂದ್ರದ್ಯುಮ್ನ ವಿಕುಕ್ಷಿ ವಾಲಿ ಇಂದ್ರನ ಅವತಾರ. ಭರತ ಬ್ರಹ್ಮಾವಿಷ್ಟ ಸಾಂಬ ಸುದರ್ಶನ ಪ್ರದ್ಯುಮ್ನ ಸನಕಾದ್ಯರೊಳಗಿಪ್ಪ ಸನತ್ಕುಮಾರನು ಷಣ್ಮುಖನು ಕಾಮ. 8ನೇ ಕಕ್ಷಾದಲ್ಲಿರುವಂತಹ ಇಂದ್ರ ಮತ್ತು ಮನ್ಮಥ ಅವರಿಬ್ಬರ ಅವತಾರಗಳನ್ನು ಹೇಳ್ತಾರೆ ಇಲ್ಲಿ. ನರ, ಅವನಿಗೆ ನರ ಅಂತನ್ನುವುದು ಮೊದಲನೇ ರೂಪ ಒಂದು ನರ ಅಂತ ಹೇಳಿ. ನರ ಅಂತಂದ್ರೆ ಅವನಲ್ಲಿ ಶೇಷ, ಆ ನರ ಅಂದ್ರೆ ಶೇಷ, ಆ ಶೇಷನೊಳಗೆ ಹರಿ ಮತ್ತು ಪ್ರಾಣರು. ನರಹರಿ ಈರ, ನರಹರಿ ಅಂತಂದ್ರೆ ಭಗವಂತ, ಈರ ಅಂತಂದ್ರೆ ಮುಖ್ಯ ಪ್ರಾಣ. ಅವರಿವರ ಆವೇಶದಿಂದ ಕೂಡಿದಂತಹ ನರ, ಆ ನರ ಇವನೊಳಗಿದ್ದಾನೆ, ಈ ಇಂದ್ರನೊಳಗೆ. ಮತ್ತೆ ಪುರಂದರ, ಹೊಂದಿದಂತಹ ಪುರಂದರ ಅಂತ ಅವನ ಹೆಸರು. ವಸ್ತುತ ಈಗಿನ ಇಂದ್ರನಿಗೆ, ಈ ಮನ್ವಂತರದ ಇಂದ್ರನಿಗೆ ಪುರಂದರ ಅಂತ ಹೆಸರು. ಅವನೇ ಗಾಧಿ ಅನ್ನುವ ಹೆಸರಿನಿಂದ ಹುಟ್ಟಿದ್ದ ಭೂಲೋಕದಲ್ಲಿ, ಚಂದ್ರನ ದೌಹಿತ್ರ ವಂಶದಲ್ಲಿ. ಚಂದ್ರನ ಮಗ ಬುಧ ಅಂತಿದ್ದ. ಆ ಬುಧನ ಹೆಂಡತಿ ಇಳ ಅಂತನವಳು, ಅವಳಿಂದ ಚಂದ್ರವಂಶ ಹುಟ್ಟಿತ್ತು. ಆ ಚಂದ್ರನ ವಂಶದಲ್ಲಿ ಈಗ ಆತ ಹುಟ್ಟಿದ್ದ. ಚಂದ್ರನ ದೌಹಿತ್ರ ವಂಶ ಅಂತ ಏನು ಹೇಳಬೇಕಾಗಿಲ್ಲ, ಚಂದ್ರನ ವಂಶನೇ ಅದು. ಸರಿ. ಗಾಧಿ ಅವನು ವಿಶ್ವಾಮಿತ್ರನ ತಂದೆ, ಈ ಗಾದಿನು. ಹಾಗಾಗಿ ಗಾದಿ ಸುತ ಅಂತ ಕರೀತಾರೆ ವಿಶ್ವಾಮಿತ್ರನನ್ನ. ಹೀಗೆ ಗಾದಿ ಸುತ ಅನುಯಾಯಿ. ಮುಂದೆ ಕುಶ ಅನ್ನೋ ರೂಪದಿಂದ ಅದೇ ಇಂದ್ರನೇ ಹುಟ್ಟಿದ್ದ. ಗಾಧಿ ಕುಶ, ಲವಕುಶರು ಅಂತಿದ್ರಲ್ಲ ರಾಮನ ಮಕ್ಕಳು, ಅದರಲ್ಲಿ ಕುಶ ಇಂದ್ರನೇ. ಮುಂದೆ ಮಂದ್ರದ್ಯುಮ್ನ ಅಂತ ಒಬ್ಬ ರಾಜ, ಆ ರಾಜನಾಗಿ ಕೂಡ ಈ ಇಂದ್ರ ಜನಿಸಿದ್ದ. ವಿಕುಕ್ಷಿ ಅದು ಒಂದು ರೂಪ. ವಾಲಿ ಇದು ರಾಮಾಯಣದ ರೂಪ. ಈ ಮಂದ್ರದ್ಯುಮ್ನ ಮತ್ತೆ ವಿಕುಕ್ಷಿ ಇದ್ರ ಬಗ್ಗೆ ನನಗೆಲ್ಲಾದ್ರೂ ಮತ್ತೆ ನೆನಪು ಬಂದಲ್ಲಿ ಹೇಳ್ತೇನೆ. ಇವು ಇಂದ್ರನ ಅವತಾರಗಳು. ಮುಂದೆ ಮನ್ಮಥನ ಅವತಾರಗಳ ಬಗ್ಗೆ ಹೇಳ್ತಾರೆ. ಅವನು ಭರತನಾಗಿ ಹುಟ್ಟಿದ್ದ ಮೊದಲು. ಭರತನಾಗಿ ದಶರಥನ ಪುತ್ರನಾಗಿ ರಾಮನಿಗೆ ಸಹೋದರಾಗಿ ಹುಟ್ಟಿದ್ದ. ಅದಾದ್ಮೇಲೆ ಸಾಂಬರಾಗಿ ಹುಟ್ಟಿದ್ದ ಕೃಷ್ಣಾವತಾರದಲ್ಲಿ. ಬಹುತೇಕ ಇವೆಲ್ಲ ಕೃಷ್ಣಾವತಾರ ರಾಮಾವತಾರಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲನೂ. ಉಳಿದ ಅವತಾರಗಳಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ದೇವತೆಗಳೆಲ್ಲ ಹುಟ್ಟಿಲ್ಲ. ಹಾಗಾಗಿ ರಾಮಾವತಾರ ಕೃಷ್ಣಾವತಾರಕ್ಕೆ ಸಂಬಂಧಪಟ್ಟಂತೆ ಇವರೆಲ್ಲ ರೂಪಗಳು, ಅವತಾರಗಳು, ಆವೇಶಗಳು. ಹಾಗಾಗಿ ಈ ಜಾಂಬವತಿಯಲ್ಲಿ ಈತ ಇದೇ ಮನ್ಮಥನೇ ಸಾಂಬ ಅನ್ನುವ ಹೆಸರಿನಿಂದ ಹುಟ್ಟಿದ್ದ. ಅವನಲ್ಲಿ ಬ್ರಹ್ಮನ ಆವೇಶ ಇತ್ತು, ಹಾಗಾಗಿ ಮಹಾಪ್ರಬಲ ಆಗಿದ್ದ ಅವನು. ಅಥಾಪ ಸಾಂಬನಾಮಕಂ ಸುತಂಚ ರೋಹಿಣಿ ಹರೇಹೇ. ರೋಹಿಣಿ ಅಂದ್ರೆ ಜಾಂಬವತಿಗೆ ಇನ್ನೊಂದು ಹೆಸರು. ಅವಳು ಕೃಷ್ಣನಿಂದ ರೋಹಿಣಿ, ಈ ಸಾಂಬ ಅನ್ನುವ ಮಗಳನ್ನ ಪಡ್ಕೊಂಡು ಚತುರ್ಮುಖಾಂಶ ಸಂಯುತಂ, ಚತುರ್ಮುಖ ಬ್ರಹ್ಮನ ಆವೇಶ ಇತ್ತು ಅವರಲ್ಲಿ. ಕುಮಾರಮೇವ ಷಣ್ಮುಖಂ, ಅವನು ಕೂಡ ಹೀಗೆ ಹುಟ್ಟಿದ್ದ. ಮತ್ತೆ ಸುದರ್ಶನ ಚಕ್ರದ ಅಭಿಮಾನಿ ರೂಪ ಅವನು. ಕೃಷ್ಣ ಪುತ್ರನಾಗಿ ಪ್ರದ್ಯುಮ್ನಾಗಿ ಹುಟ್ಟಿದ್ದ. ಮತ್ತು ಕೃಷ್ಣಾವತಾರದಲ್ಲಿ ಸಾಂಬಾಗಿ ಒಂದು, ಪ್ರದ್ಯುಮ್ನಾಗಿ ಒಂದು, ಹೀಗೆ 2 ರೂಪಗಳಿಂದ ಆತ ಹುಟ್ಟಿದ್ದ. ಮತ್ತೆ ಸನಕ, ಸನಂದನ, ಸನತ್ ಸುಜಾತ, ಸನತ್ ಕುಮಾರ ಅಂತಿದ್ದಾರಲ್ಲ, ಅವರಲ್ಲಿ ಸನತ್ ಕುಮಾರ ಅಂತಿದ್ದಾನಲ್ಲ, ಸನಕಾದಿ ಋಷಿಗಳು ಅಂತ ಹೇಳ್ತೀವಲ್ಲ, ಸನಕಾದಿಗಳಿಗೆ ನೈವೇದ್ಯ ಅಂತ ಹೇಳ್ತೀವಲ್ಲ, ಅವರಲ್ಲಿ ಸನತ್ ಕುಮಾರ ಏನಿದ್ದಾನಲ್ಲ, ಆ ಸನತ್ ಕುಮಾರ ಈ ಕಾಮನೆ. ಮತ್ತೊಂದು ಷಣ್ಮುಖ, ಇದೇ ಮನ್ಮಥನೇ ರುದ್ರನಿಗೂ ಪುತ್ರನಾಗಿ ಜನಿಸಿದ, ಮತ್ತೆ ಪರಮ ವಿಷ್ಣುವಿಗೂ ಪುತ್ರರಾಗಿ ಜನಿಸಿದ. ಹೀಗೆ 2 ರೂಪ ಒಂದು. ಇವೆಲ್ಲ ಕಾಮನ ಅವತಾರಗಳು. ಭರತ ಬ್ರಹ್ಮಾವಿಷ್ಟ ಸಾಂಬ, ಸುದರ್ಶನ ಅಂದ್ರೆ ಸುದರ್ಶನ ಚಕ್ರ, ಪ್ರದ್ಯುಮ್ನ ಕೃಷ್ಣನ ಮಗ, ಸನಕಾದ್ಯರೊಳಗಿಪ್ಪ ಸನತ್ ಕುಮಾರನು. ಸನಕಾದ್ಯರು ಅಂದ್ರೆ 4 ಜನರ ಗುಂಪು ಏನಿದೆಯಲ್ಲ, ಆ ಗುಂಪಿನೊಳಗಿರುವಂತಹ ಸನತ್ ಕುಮಾರ ಇವನೊಬ್ಬ. ಮತ್ತು ಷಣ್ಮುಖನು, ರುದ್ರನ ಮಗ ಷಣ್ಮುಖ. ಇವೆಲ್ಲವೂ ಕೂಡ ಆ ಕಾಮನ ರೂಪಗಳು.
8ನೇ ಕಕ್ಷಾದಲ್ಲಿ ಇವರೆಲ್ಲ ಇದ್ದಾರೆ. ಮುಂದೆ 15ನೇ ಪದ್ಯ. ಈರೈದು ಗುಣ ಕಡಿಮೆ ಪಾರ್ವತಿ ವಾರುಣಿಯರಿಗೆ ಇಂದ್ರಕಾಮ ಶರೀರಮಾಣಿ ಪ್ರಾಣ ದಶಗುಣ ಅವರ ಶಕ್ರಣಿಗೆ. ಮಾರಜಾರತಿ ದಕ್ಷ ಗುರು ವೃತ್ರಾರಿಜಾಯ ಶಚಿ ಸ್ವಯಂಭುವರಾರು ಜನ ಸಮ ಪ್ರಾಣಗವರರು 10 ಗುಣದಿಂದ. ಈ ಇಂದ್ರ ಮತ್ತು ಕಾಮರಿಬ್ಬರು ಕೂಡ ಪಾರ್ವತಿ ರುದ್ರನ ಪತ್ನಿ, ವಾರುಣಿ ಶೇಷನ ಪತ್ನಿ ಮತ್ತು ಸುಪರ್ಣಿ ಮತ್ತು ಕೆಲವು ಕಡೆ ಸೌಪರ್ಣಿ ಅಂತ ಕೂಡ ಹೇಳ್ತಾರೆ. ಶಬ್ದ ಸೌಪರ್ಣಿ ಅನ್ನೋ ಶಬ್ದ ಸರಿಯೋ ಸುಪರ್ಣಿ ಅನ್ನೋ ಶಬ್ದ ಸರಿಯೋ ಅಂತ ಬಗ್ಗೆ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯ ಇದೆ. ಗೋವಿಂದಾಚಾರ್ಯರನ್ನು ಸುಪರ್ಣಿ ಅಂತ ಕರೀತಾರೆ, ಉಳಿದವರು ಎಷ್ಟೋ ಜನ ಅದನ್ನು ಸೌಪರ್ಣಿ ಅಂತಾನೆ ಪ್ರಯೋಗ ಮಾಡ್ತಾರೆ. ದಾಸರು ಕೂಡ ಸೌಪರ್ಣಿ ಅಂತಾನೆ ಪ್ರಯೋಗ ಮಾಡಿದ್ದಾರೆ. ನೀಲಭದ್ರ ಮಿತ್ರವಿಂದ ಮೇಲೆನೆಪ ಕಾಳಿಂದಿ ಲಕ್ಷಣ ಬಾಲೆಯರಿಗಿಂದಧಮ ವಾರುಣಿ ಸೌಪರ್ಣಿ ಗಿರಿಜಾ ಅಂತ ದಾಸರು ಕೂಡ ಪ್ರಯೋಗ ಮಾಡಿದ್ದಾರೆ. ಅಂತೂ ಈಗೊಂದು ಭಿನ್ನಾಭಿಪ್ರಾಯ ಇದೆ. ಈರೈದು ಗುಣ ಕಡಿಮೆ ಪಾರ್ವತಿ ವಾರುಣಿಯರಿಗೆ ಇಂದ್ರಕಾಮರು. ಇಂದ್ರ ಮತ್ತು ಮನ್ಮಥರೇನಿದ್ದಾರಲ್ಲ, ಇವರು ಪಾರ್ವತಿ ವಾರುಣಿ ಮತ್ತು ಸುಪರ್ಣಿ ಈ 3 ಜನರಿಗೆ 10 ಗುಣದಿಂದ ಕಡಿಮೆ ಆಗಿದ್ದಾರೆ. ಈರೈದು 2 × 5 ಅದು 10 ಗುಣ ಆಯಿತು. ಹಾಗೆ ಅವರು ಕಡಿಮೆ ಆಗಿದ್ದಾರೆ. ಅದಾದ ಮೇಲೆ ಶರೀರಕ್ಕೆ ಅಭಿಮಾನಿ ದೇವತೆ ಅಂತ ಅಹಂಕಾರಿಕ ಪ್ರಾಣ ಅಂತ ಒಬ್ಬಿದ್ದಾನೆ. ಮುಖ್ಯ ಪ್ರಾಣ ಅಲ್ಲ, ಬೇರೆ ಪ್ರಾಣ. ಈ ಪ್ರಾಣ ಆ ಇಂದ್ರಕಾಮರಿಗಿಂತ 10 ಪಟ್ಟು ಕಡಿಮೆ ಇದ್ದಾನೆ. ಶರೀರಮಾನಿ ಅಹಂ ಪ್ರಾಣ ಅಂತ ಕರೀತಾರೆ. ಇವನು 49 ಜನ ಮರುತ್ತರು ಅಂತ ಒಂದು ಗುಂಪಿದೆಯಲ್ಲ, ಆ ಗುಂಪಿನಲ್ಲಿ ಈತ ಪ್ರಧಾನ. ಅದರಲ್ಲಿ ಈ ಉಳಿದ 48 ಜನ ಇನ್ನೂ ಕೆಳಗೆ ಬರ್ತಾರೆ. ಅವರು ಬಹುಶಃ 18ನೇ ಕಕ್ಷಾದಲ್ಲಿ ಹೀಗೆಲ್ಲೋ ಅವ್ರ ವರ್ಣನೆ ಇದೆ. ಆ ಗುಂಪು ಬೇರೆ, ಹೌದು 18ನೇ ಕಕ್ಷಾದಲ್ಲಿ ಉಳಿದವರು ಬರ್ತಾರೆ. ಆ ಗುಂಪಿನಲ್ಲಿ ಇವನು ಸೇರಿದವನು, ಆದರೆ ಆ ಗುಂಪನ್ನು ಮೀರಿ ಇವನ ಸ್ಥಾನ ಬೇರೆ ಇದೆ. ಕೆಲವು ಎಷ್ಟೋ ಜನರಿಗೆ ಹೀಗೆ ಆಗ್ತದೆ. ವಸುಗಳು, ಆದಿತ್ಯರು, ರುದ್ರರು, ಮರುತ್ತುಗಳು ಇವರೆಲ್ಲರಲ್ಲೂ ಕೂಡ ಗುಂಪಾಗಿ ಒಂದು ಬಾರಿ ಪರಿಗಣನೆ ಮಾಡ್ತಾರೆ. ಆ ಗುಂಪಿನಲ್ಲಿ ಒಬ್ಬ ಜ್ಯೇಷ್ಠ ಬೇರೆ ಇರ್ತಾನೆ. ಹೀಗೆ ಆ 49 ಜನ ಮರುತ್ತಗಳಲ್ಲಿ ಈತ ಪ್ರಧಾನ. ಮನ್ಮಥ ಮತ್ತು ಕಾಮನಿಗಿಂತ 10 ಗುಣ ಆತ ಕಡಿಮೆ ಇದ್ದಾನೆ. ಶರೀರಮಾಣಿ ಪ್ರಾಣ ದಶಗುಣ ಅವರ ಶಕ್ರನಿಗೆ. ಅವರ ಅಂದ್ರೆ ಕಡಿಮೆ ಅವನು. ಮಾರಜ ರತಿ ದಕ್ಷ. ಅದಾದ ಬಳಿಕ ಮಾರಜ ಅಂತಿದೆ. ಮಾರಜ ಅಂದ್ರೆ ಮಾರಜ ಅಂತ ಸ್ತ್ರೀಲಿಂಗ ಶಬ್ದ ಅಲ್ಲ ಅದು. ಪ್ರದ್ಯುಮ್ನ ಮಾರ ಅಂದ್ರೆ ಪ್ರದ್ಯುಮ್ನ, ಅದು ಮನ್ಮಥ. ಆ ಮನ್ಮಥನ ಮಗನಾದಂತಹ ಅನಿರುದ್ಧ ಅಂತ ಈಗ ಓದ್ಬೇಕು ಅದನ್ನು. ಅದಕ್ಕೆ ಮಾರಜ ಅಂತ ಓದಬೇಕು. ಛಂದಸ್ಸಿಗನುಗುಣವಾಗಿ ಮಾರಜ ಅಂತ ಇರ್ತದೆ ಅಷ್ಟೇ. ಅದಾದ ಬಳಿಕ ರತಿ ಪ್ರದ್ಯುಮ್ನ ಪತ್ನಿ, ಕಾಮನ ಪತ್ನಿ. ದಕ್ಷ ಪ್ರಜಾಪತಿ, ಮತ್ತೆ ದೇವಗುರುವಾದಂತಹ ಬೃಹಸ್ಪತಿ, ಇಂದ್ರನ ಪತ್ನಿ ಶಚಿ, ಮತ್ತೆ ಸ್ವಯಂಭೂಮನು. ಈ 6 ಜನ ಅಹಂಕಾರಿಕ ಪ್ರಾಣನಿಗಿಂತ 10 ಗುಣ ಕಡಿಮೆ ಇದ್ದಾರೆ ಮತ್ತು ಪರಸ್ಪರ ಸಮಾನರು ಕೂಡ ಇದ್ದಾರೆ. ಇವರೆಲ್ಲ 10ನೇ ಕಕ್ಷಾದಲ್ಲಿದ್ದಾರೆ. ಇಂದ್ರನ ಪತ್ನಿ ಶಚಿ, ಕಾಮನ ಪತ್ನಿ ರತಿ, ಆ ಕಾಮನ ಮಗ ಅನಿರುದ್ಧ, ಮತ್ತೆ ಬೃಹಸ್ಪತಿ, ಸ್ವಯಂಭೂಮನು, ದಕ್ಷ ಪ್ರಜಾಪತಿ, ಮತ್ತೆ ಇವರೆಲ್ಲರೂ ಸೇರಿ ಆ ಅಹಂಕಾರಿಕ ಪ್ರಾಣನಿಗಿಂತ 9ನೇ ಕಕ್ಷಾದಲ್ಲಿರುವಂತಹ ಅಹಂಕಾರಿಕ ಪ್ರಾಣನಿಗಿಂತ 10 ಪಟ್ಟು ಕಡಿಮೆ ಇದ್ದಾರೆ. ಕಾಮಪುತ್ರ ಅನಿರುದ್ಧ, ಸೀತಾರಾಮನಾನುಜ ಶತ್ರುಹನ, ಬಲರಾಮನನುಜ ಪೌತ್ರ ಅನಿರುದ್ಧನೊಳಗನಿರುದ್ಧ, ಕಾಮಭಾರ್ಯ ರುಗ್ಮವತಿ ನಾಮಲಕ್ಷಣಳೆನಿಸುವಳು, ಪೌಲೋಮಿ ಚಿತ್ರಾಂಗದೆಯು ತಾರಾ 2 ಪೆಸರುಗಳು. ಕಾಮನ ಮಗ ಅನಿರುದ್ಧ ಮತ್ತು ಈ ರಾಮನ ತಮ್ಮ ಶತ್ರುಘ್ನ, ಮತ್ತೆ ಬಲರಾಮನ ತಮ್ಮ ಕೃಷ್ಣ ಏನಿದ್ದಾನಲ್ಲ, ಆ ಕೃಷ್ಣನ ಮೊಮ್ಮಗ ಅನಿರುದ್ಧ ಒಬ್ಬ. ಕೃಷ್ಣನ ಮಗ ಪ್ರದ್ಯುಮ್ನ, ಆ ಪ್ರದ್ಯುಮ್ನ ಮಗ ಅನಿರುದ್ಧ. ಇವರಲ್ಲಿ ಅನಿರುದ್ಧ ಅನ್ನೋ ರೂಪದಿಂದ ಭಗವಂತನೇ ಇದ್ದಾನೆ. ಆಯಾ ಹೆಸರು ಬರಲಿಕ್ಕೆ ಸಂಕರ್ಷಣ ಅನ್ನೋ ರೂಪದಿಂದಲೇ ಭಗವಂತ ಇದ್ದಾನೆ ಅಂತ ಬಂದಿತ್ತು ಹಿಂದೆ. ಆ ಥರ ಅನಿರುದ್ಧರು ಯಾರ್ಯಾರು ಇರ್ತಾರಲ್ಲ, ಆ ಅನಿರುದ್ಧರಲ್ಲಿ ಅನಿರುದ್ಧ ಅನ್ನೋ ಹೆಸರಿನಿಂದನೇ ಭಗವಂತ ಇದ್ದಾನೆ.
ಕಾಮಪುತ್ರ ಅನಿರುದ್ಧ. ಮತ್ತೆ ಸೀತಾರಾಮನ ಅನುಜ. ಸೀತಾರಾಮ ಅಂತಂದ್ರೆ ದಶರಥನ ಮಗ, ಅವನ ಅನುಜ, ಅವನ ತಮ್ಮ ಅಂದ್ರೆ ಭರತ್, ಶತ್ರುಘ್ನ. ಶತ್ರುಹನ ಅನ್ನೋ ಶಬ್ದದಿಂದ ಶತ್ರುಘ್ನನನ್ನು ಹೇಳ್ತಾರೆ ದಾಸರು. ಇದು ಬಲರಾಮನ ಅನುಜ, ಬಲರಾಮನ ತಮ್ಮ ಕೃಷ್ಣ, ಅವನ ಪೌತ್ರ ಅನಿರುದ್ಧ, ಪ್ರದ್ಯುಮ್ನನ ಮಗ. ಅನಿರುದ್ಧನೊಳಗೆ ಅನಿರುದ್ಧ. ಹೀಗೆ ಒಟ್ಟು ಅನಿರುದ್ಧನೊಳಗೆ ಅನಿರುದ್ಧ ರೂಪಿ ಅಂತ ಭಗವಂತ ಇದ್ದಾನೆ. ಕಾಮಭಾರ್ಯ ರುಗ್ಮವತಿ, ಈ ಕಾಮನ ಪತ್ನಿ ರತಿ ಇದ್ದಾಳಲ್ಲ, ಅವಳು ಮತ್ಯಾವ ಹೆಸರಿನಿಂದ ಅವತಾರ ಮಾಡಿದ್ಲು ಈ ರಾಮಾವತಾರದಲ್ಲಿ ಮತ್ತು ಕೃಷ್ಣಾವತಾರದಲ್ಲಿ, ಅದನ್ನ ಈಗ ಹೇಳ್ತಾರೆ. ಅವಳು ಈ ಪ್ರದ್ಯುಮ್ನನಿಗೆ ರುಕ್ಮವತಿ ಅಂತ ಪತ್ನಿ ಇದ್ಲು. ಅವಳಿಗೆ ಶುಭಾಂಗಿ ಅಂತ ಕೂಡ ಹೆಸರಿತ್ತು ಅಂತ ಹೇಳಿದ್ದೆ ನಾನು ಹಿಂದೆ ಹರಿವಂಶ ಹೇಳುವಾಗ. ರುಕ್ಮವತಿ ಅನ್ನೋ ಹೆಸರಿದೆಯಲ್ಲ, ಆ ರುಕ್ಮವತಿ ಅನ್ನೋಳು ರುಕ್ಮಿಣಿ ಅಣ್ಣನಾದಂಥ ರುಕ್ಮಿ ಇದ್ನಲ್ಲ, ಅವನ ಮಗಳು. ಹಾಗಾಗಿ ಕಾಮನ ಪತ್ನಿ ರತಿ ಕಾಮ ಪ್ರದ್ಯುಮ್ನಾಗಿ ಹುಟ್ಟಿದಾಗ ರತಿ ರುಕ್ಮವತಿಯಾಗಿ ಹುಟ್ಟಿದ್ಲು. ಮತ್ತು ಅವಳು ಲಕ್ಷಣ ಅನ್ನೋ ಮತ್ತೊಂದು ಹೆಸರಿನಿಂದ ಕೂಡ ಹುಟ್ಟಿದ್ಲು, ದುರ್ಯೋಧನನ ಮಗಳಾಗಿ. ಅವಳನ್ನು ಸಾಂಬ ಮದುವೆ ಆದ. ಯಾಕಂದ್ರೆ ಪ್ರದ್ಯುಮ್ನೇ ಮನ್ಮಥನೇ ಕೃಷ್ಣನ ಪತ್ನಿಯಲ್ಲಿ ರುಕ್ಮಿಣಿ ದೇವಿಯಲ್ಲಿ ಪ್ರದ್ಯುಮ್ನಾಗಿ ಹುಟ್ಟಿದ್ದ, ಮತ್ತೆ ಜಾಂಬವತಿಯಲ್ಲಿ ಸಾಂಬನಾಗಿ ಹುಟ್ಟಿದ್ದ. ಆ ಎರಡು ರೂಪದಿಂದ ಹುಟ್ಟಿದ ಅವನಿಗೆ ಇಬ್ಬರು ಪತ್ನಿಯರು ಬೇಕಲ್ಲ. ಅದಕ್ಕಾಗಿ ರುಕ್ಮಿಯ ಮಗಳಾಗಿ ರುಕ್ಮವತಿ ಅನ್ನೋ ಹೆಸರಿನಿಂದ ಹುಟ್ಟಿದ್ಲು. ಮತ್ತೆ ದುರ್ಯೋಧನನ ಮಗಳಾಗಿ ಲಕ್ಷಣ ಅನ್ನೋ ಹೆಸರಿನಿಂದ ಹುಟ್ಟಿದ್ಲು. ಲಕ್ಷಣ ಮತ್ತು ಲಕ್ಷಣ ಅಂತ ಒಬ್ಬ ಗಂಡು ಮಗನು ಕೂಡ ಇದ್ದ ಆ ದುರ್ಯೋಧನನಿಗೆ. ಆ ಲಕ್ಷಣ ಅನ್ನೋನು ಅಭಿಮನ್ಯುವಿನಿಂದ ಹತ ಆದ ಮಹಾಭಾರತ ಯುದ್ಧದಲ್ಲಿ. ಲಕ್ಷಣ ಇದ್ಲಲ್ಲ, ಅವಳು ಸಾಂಬನನ್ನು ಮದುವೆ ಆದ್ಲು. ಅವಳಿಗೋಸ್ಕರ ಒಂದು ಸ್ವಯಂವರ ಏರ್ಪಡಿಸಿದ್ದ ದುರ್ಯೋಧನ. ಸಾಂಬ ಅಲ್ಲಿ ಹೋಗಿ ಅವಳನ್ನು ಗೆದ್ದ. ಆಗ ಇವರೆಲ್ಲ ಆ ಸಾಂಬರನ್ನು ಹಿಡಿದಿಟ್ಬಿಟ್ರು. ಬಿಡಿಸಿಕೊಡ್ರಿ ಅಂತ ಹೇಳಿ ಬಲರಾಮ ಅಲ್ಲಿಗೆ ಬಂದ. ಬಲರಾಮನ ಅವ್ರು ತಿರಸ್ಕಾರ ಮಾಡಿದ್ರು. ಬಲರಾಮ ಇಡೀ ಈ ಹಸ್ತಿನಾವತಿ ನಗರವನ್ನ ಗಂಗಾ ನದಿ ಯಮುನಾ ನದಿಗೆ ಹಾಕಿಬಿಡ್ತೇನೆ ಅಂತ ಹೇಳಿ ನೇಗಿಲು ತಗೊಂಡು ಸೆಳೆದ. ಇಡೀ ಯಮುನಾ ನದಿ, ಇಡೀ ಪಟ್ಟಣವೇ ನದಿಯಲ್ಲಿ ಹೋಗಿ ಬೀಳೋದ್ರಲ್ಲಿತ್ತು. ಆಗ ಅವರೆಲ್ಲ ಬಂದು ಅವನಿಗೆ ಶರಣಾಗತರಾದರು. ಅದು ಆ ಮದುವೆಯ ಕಥೆ. ಲಕ್ಷಣ ಅನ್ನೋ ರೂಪ. ಕಾಮಭಾರ್ಯ ರುಕ್ಮವತಿ ಸನ್ನಾಮ ಲಕ್ಷಣ ನಡೆಸುವಳು. ಪೌಲೋಮಿ ಚಿತ್ರಾಂಗದೆಯು ತಾರ, ಎರಡೂ ಹೆಸರುಗಳು. ಆಮೇಲೆ ಇದು ಮನ್ಮಥನ ಪತ್ನಿ ಆದಂಥ ರತಿ ಇದ್ದಾಯ್ತು. ಇನ್ನು ಇಂದ್ರನ ಪತ್ನಿ ಶಚಿ ಇದ್ದಾಳಲ್ಲ, ಅವಳು ಏನೇನು ಹೆಸರಿನಿಂದ ಹುಟ್ಟಿದ್ಲು ಅಂತಂದ್ರೆ, ರಾಮಾವತಾರದಲ್ಲಿ ತಾರಾ ಅನ್ನೋ ಹೆಸರಿನಿಂದ ಹುಟ್ಟಿದ್ಲು, ವಾಲಿಗೆ ಪತ್ನಿ ಆಗಲಿಕ್ಕಾಗಿ. ಮತ್ತೆ ಮಹಾಭಾರತದಲ್ಲಿ ಅವಳು ಚಿತ್ರಾಂಗದ ಅನ್ನೋ ರೂಪದಿಂದ ಹುಟ್ಟಿದ್ಲು. ಚಿತ್ರಾಂಗದ ಅನ್ನೋ ರೂಪದಿಂದ ಆಕೆ ಹುಟ್ಟಿದ್ಲು. ಪೌಲೋಮಿ ಚಿತ್ರಾಂಗದೆಯು ತಾರ, ಎರಡು ಹೆಸರುಗಳು. ಚಿತ್ರಾಂಗದ ತಾರ ಅನ್ನೋ ಎರಡು ಹೆಸರಿನಿಂದ ಶಚಿದೇವಿ ಅಲ್ಲಿ ಹುಟ್ಟಿದ್ಲು. ಅದಕ್ಕೆ ಹಿನ್ನೆಲೆ ಇದೆ. ಚಿತ್ರಾಂಗದೆಗೆ ಬಹಳ ಕಾಲ ಅರ್ಜುನ ಸಖ್ಯ ಸಿಗಲಿಲ್ಲ. ಆಕೆ ಹಿಂದೆ ವಾಲಿಯ ಪತ್ನಿಯಾಗಿದ್ದಾಗ ಆ ವಾಲಿ ಸತ್ತು ಹೋದ್ಮೇಲೆ ಸುಗ್ರೀವನ ಸಖ್ಯ ಮಾಡಿದ್ದಲ್ಲ, ಹಾಗಾಗಿ ಆಕೆ ಮೂಲ ರೂಪಕ್ಕೆ ಹೋಗಿ ಸೇರ್ಲಿಲ್ಲ. ಈ ಕಡೆ ಒಂದು ಚಿತ್ರಾಂಗದೆಯಾಗಿ ಹುಟ್ಟಿದ್ಲು. ಮತ್ತೆ ಕೂಡ ಬಹಳ ದಿವಸ ಅವಳಿಗೆ ಅರ್ಜುನನ ಸಂಘ ಇರಲಿಲ್ಲ. ತೀರ್ಥಯಾತ್ರಾ ಪ್ರಸಂಗದಲ್ಲಿ ಅರ್ಜುನ ಅಲ್ಲಿ ಹೋಗಿ ಏನೋ ಅವಳನ್ನು ಮದುವೆಯಾಗಿ ಬಂದ. ಮುಂದೆ ಬಹಳ ದಿವಸ ಆತನ ಜೊತೆ ಕೂಡ ಇರಲಿಲ್ಲ ಅಂತ ಅಲ್ಲಿ ಹಿಂದೆ ಹೇಳಿದ್ದೆ. ಇಲ್ಲಿ ಹೇಳುವಾಗ ಶಬ್ದ ಪ್ರಯೋಗ ಮಾಡುವಾಗ ಸ್ವಲ್ಪ ಏನಾದರೂ ಎಲ್ಲಾ ಪೂರ್ಣ ಮಾಹಿತಿ ತಲೆಯಲ್ಲಿ ಇರೋದಿಲ್ಲ. ಆದ್ರಿಂದ ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಹೇಳಿರ್ಬೋದು. ಇದರ ಮಾಹಿತಿ ಅಲ್ಲಿದೆ. ಅರ್ಜುನ ತೀರ್ಥಯಾತ್ರಾ ಪ್ರಸಂಗದಲ್ಲಿ ಅವರನ್ನು ಮದುವೆ ಆದ ಸಂದರ್ಭದಲ್ಲಿ ಇದಕ್ಕೆ ಬೇಕಾದಂತ ಹಿನ್ನೆಲೆ ಇದೆ. ಪೌಲೋಮಿ ಅಂತಂದ್ರೆ ಪುಲೋಮಜಾ ಶಚೀಂದ್ರಾಣಿ ಅಂತ ಅಮರಕೋಶ. ಹಾಗಾಗಿ ಪೌಲೋಮಿ ಅಂದ್ರೆ ಶಚಿ. ಅವಳು ಚಿತ್ರಾಂಗದ ತಾರ ಅನ್ನೋ ಎರಡು ಹೆಸರನ್ನು ಪಡ್ಕೊಂಡು ರಾಮಾವತಾರದಲ್ಲಿ ಮತ್ತು ಕೃಷ್ಣಾವತಾರದಲ್ಲಿ ಹುಟ್ಟಿದ್ಲು ಅನ್ನುವಲ್ಲಿಗೆ ಈ 21ನೇ ಆವೇಶಾವತಾರ ಸಂಧಿಯ 16ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 625ನೇ ಪದ್ಯ ಇಲ್ಲಿ ಸಮಾಪ್ತಿ ಕಂಡಿದೆ. ಇದಕ್ಕೆ ಈ ಆ ಶತ್ರುಘ್ನ ಆ ಅನಿರುದ್ಧನ ರೂಪದಿಂದ ಹುಟ್ಟಿದವನು ಇತ್ಯಾದಿ ಮಾಹಿತಿಗಳೇನಿದೆ ಅದೆಲ್ಲ ತಾತ್ಪರ್ಯ ನಿರ್ಣಯದ 3ನೇ ಅಧ್ಯಾಯದ 75-76ನೇ ಶ್ಲೋಕಗಳಲ್ಲಿದೆ. ವರಾದ್ರಥಾಂಗತ್ವ ಮಮಾಪ ಕಾಮ, ಮನ್ಮಥ ಚಕ್ರನಾಗಿದ್ದ. ತತ್ಸೂತಾಮಾಪಚ ಸುವನಿರುದ್ಧ ಬ್ರಹ್ಮೋದ್ಭವ ಶಂಕತನು. ಆ ಪ್ರದ್ಯುಮ್ನ ಮಗ ಅನಿರುದ್ಧ ಇದ್ದಾನಲ್ಲ, ಅವನು ಬ್ರಹ್ಮನಿಂದ ಹುಟ್ಟಿದವನು. ಹಿಂದೆ ಶಂಕತನು, ಪಾಂಚಜನ್ಯ ಶಂಕಕ್ಕೆ ಆತ ಅಭಿಮಾನಿ. ಅವರೇ ಭರತ ಶತ್ರುಘ್ನ ಅನ್ನೋ ಹೆಸರಿನಿಂದ ರಾಮನ ಬಳಿಕ ಹುಟ್ಟಿದ್ರು ಅಂತ ತಾತ್ಪರ್ಯ 3ನೇ ಅಧ್ಯಾಯದಲ್ಲಿ ಬರುವಂತ ಸಂಗತಿ ಅದು. ಅದರೊಂದಿಗೆ 16ನೇ ಪದ್ಯ ಸಮಾಪ್ತಿ ಕಂಡಿದೆ ಮತ್ತು 625ನೇ ಪದ್ಯನೂ ಕೂಡ ಅದು
ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.